Hello energetic and enthusiastic students. ಹೇಗಿದ್ದೀರಾ ಎಲ್ಲರೂ? ಹೇಗಾಯ್ತು ನಿಮ್ಮ ಸೆಲೆಬ್ರೇಷನ್ಸ್? ಹೇಗಿದೆ ನಿಮ್ಮ ಹೆಲ್ತ್? ಮೆಂಟಲಿ ಆ್ಯಂಡ್ ಫಿಸಿಕಲಿ ಹೇಗಾಗ್ತಿದೆ ಲೈಫ್? ಸೊ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್. ಅಥವಾ ನೀವು ಟ್ರೈ ಮಾಡ್ತಿದ್ದೀರಾ ಆ ಒಂದು ಪೀಸ್ ಆಫ್ ಮೈಂಡ್ನ ತಗೊಳ್ಳಿಕ್ಕೆ ಅಂತ ಹೇಳಿ ವೆಲ್ಕಮಿಂಗ್ ಯು ಆಲ್ ಟು PW ಕನ್ನಡ 9th and 10th ಚಾನಲ್ ಆ್ಯಂಡ್ ದ ಬ್ಯಾಚ್ ಅಭಿಮನ್ಯು 2. ಸೊ ಯಾವ ಚಾಪ್ಟ್ರಲ್ಲಿ ಇದ್ದೀವಿ? ವಿ ಆರ್ ಇನ್ ಅ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಕಾಲ್ಡ್ ಆಸ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾನೇನು ಹೇಳ್ಕೊಟ್ಟಿದ್ದೆ ನೆನಪಿದೆ ಏನಾದರೂ? ಓಕೆ, ಸೊ ನಾನು ನಿಮಗೆ ಒಂದು ಗೇಮ್ ಆಡಿಸ್ತೀನಿ ಆಯಿತಾ. ಪ್ರೀವಿಯಸ್ ವಿಡಿಯೋದಲ್ಲಿ ನನಗಿಷ್ಟು ಕ್ವೆಶನ್ಸ್ನ ಪ್ರೀವಿಯಸ್ ವಿಡಿಯೋ ರಿಲೇಟೆಡ್ ಕ್ವೆಶನ್ಸ್ನ ಕೇಳ್ತಾ ಹೋಗ್ತೇನೆ. ನೀವು ಆ ಕ್ವೆಶನ್ಸಿಗೆ ನಿಮ್ಮ ಮೈಂಡ್ನಲ್ಲಿ ಆನೆಸ್ಟ್ ಆಗಿ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ವೆನ್ ಯು ಕಮ್ ಟು ಬ್ಯಾಂಗ್ಳೂರ್ ಐ ವಿಲ್ ಗಿವ್ ಯು ಚಾಕ್ಲೇಟ್ಸ್. ಸೊ ಓಕೆ, ವೆನ್ ಯು ಕಮ್ ಟು ಫಿಸಿಕ್ಸ್ ಫಾಲೋ ಆಫೀಸ್ ಐ ವಿಲ್ ಗಿವ್ ಯು ಚಾಕ್ಲೇಟ್ಸ್. ಸೊ ನನಗೆ ಹಾನೆಸ್ಟ್ ಆಗಿ ನೀವು ಆನ್ಸರ್ನ ಮಾಡಿರಬೇಕು. ನಾನು ಇಲ್ಲಿ ಬಂದರೂ ಆ ಕ್ವೆಶನ್ನ ಕೇಳ್ತೇನೆ. ರೆಡಿನಾ? ನಾನು ಕೇಳ್ತಾ ಹೋಗ್ತೀನಿ, ನೀವು ಆನ್ಸರ್ಸ್ನ ಮಾಡ್ತಾ ಹೋಗಿ. ಔಟ್ ಆಫ್ 5 ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಫಸ್ಟ್ ಕ್ವೆಶನ್ ರಿಲೇಟೆಡ್ ಟು ದ ಪ್ರೀವಿಯಸ್ ವಿಡಿಯೋ. ವಿಚ್ ನಾನ್ ಮೆಟಲ್ ಎಕ್ಸಿಸ್ಟ್ ಇನ್ ಲಿಕ್ವಿಡ್ ಸ್ಟೇಟ್? ಐ ವಿಲ್ ಗಿವ್ ಯು 5 seconds. ಯೋರ್ ಆನ್ಸರ್ ಇಸ್ ಬ್ರೋಮಿನ್. ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ? ಇಫ್ ಯು ಹ್ಯಾವ್ ಗೆಸ್ಟ್ ಇಟ್ ಪ್ರಾಪರ್ಲಿ ಯು ಗೆಟ್ 1 point, 1 chocolate from my side. Second question, which is the best electrically conducting metal? ಯಾವ ಮೆಟಲ್ನ ಬೆಸ್ಟ್ ಎಲೆಕ್ಟ್ರಿಕಲ್ ಕಂಡಕ್ಟಿಂಗ್ ಮೆಟಲ್ ಅಂತ ಹೇಳ್ತೇವೆ? ಗೆಸ್ ಮಾಡಿ. 5 seconds ಟೈಮ್ ಕೊಡ್ತೀನಿ. ಗೆಸ್ ಮಾಡಿದ್ರಾ? ದಿ ಆನ್ಸರ್ ಇಸ್ ಸಿಲ್ವರ್. ಗೆಸ್ ಮಾಡಿದ್ರೆ 2 points ನಿಮಗೆ. ಥರ್ಡ್ ಕ್ವೆಶನ್, ಲಾಸ್ಟ್ ಕ್ಲಾಸಿಂದ ಆ ವಿಡಿಯೋದ ಬೇಸ್ ಮೇಲೆ. ವಿಚ್ ಆರ್ ದ 2 metals are poor conductors of heat? 2 metals poor conductors of heat. Okay, your time is up. Answer is lead, Pb and mercury. Lead and mercury. Very good. Awesome. ಎಷ್ಟಾಯ್ತು ಇವಾಗ? 3 points ಆಯಿತು. ಫೋರ್ತ್ ಕ್ವೆಶನ್, ವಿಚ್ ಮೆಟಲ್ ವಿಲ್ ಮೆಲ್ಟ್ ವೆನ್ ಯು ಕೀಪ್ ದೆಮ್ ಆನ್ ಯುವರ್ ಪಾಮ್? ವಿಚ್ ಆರ್ ದ 2 metals ಹ್ಯಾವಿಂಗ್ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್? ಹೇಳಿ. ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಟಿಕ್ 3, ಟಿಕ್ ಟಿಕ್ 4, ಟಿಕ್ ಟಿಕ್ 5. ಯೋರ್ ಟೈಮ್ ಇಸ್ ಅಪ್. Yes, it is gallium and cesium. ಗೆಸ್ ಮಾಡಿದರೆ you get 4 points. Last question. ವಿಚ್ ಮೆಟಲ್ ಈಸ್ ಸಾಫ್ಟ್? ನೀವು ಕೈಯಿಂದ ಟಚ್ ಮಾಡಬೇಕಾದ್ರೆ ಅದು ತುಂಬ ಸಾಫ್ಟ್ ಅನ್ಸುತ್ತೆ. ಯು ಕ್ಯಾನ್ ಕಟ್ ಯೂಸಿಂಗ್ ದ ನೈಫ್. ವಿಚ್ ಆರ್ ದ 2 metals? ದೇ ಆರ್ ಎಕ್ಸ್ಟ್ರೀಮ್ಲಿ ಸಾಫ್ಟ್. ಟೈಮ್ ಇಸ್ ಸ್ಟಾರ್ಟಿಂಗ್. ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಟಿಕ್ 3, ಟಿಕ್ ಟಿಕ್ 4, ಟಿಕ್ ಟಿಕ್ 5. ಯೋರ್ ಟೈಮ್ ಇಸ್ ಅಪ್. ಆನ್ಸರ್ ಇಸ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್. ಗೆಸ್ ಮಾಡಿದ್ರೆ ಕರೆಕ್ಟಾಗಿ. ಸೊ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಆರ್ ದ ಸಾಫ್ಟ್ ಮೆಟಲ್ಸ್ which has low density, low melting points. Even the gallium and cesium also has low, they also have low melting points. So idu correct agide 5 points. So if you have got 5 points, whenever you come to Bangalore and meet physics file office, I'll be there to gift you a chocolate. Okay, so a part of reinforcing your studies. So I know you all are very matured enough. Even if I don't give you the chocolates also, you will study. So thinking that with a positive note, I'm going to begin my today's class. Today's class, the concept is very, very, very interesting. Lot of examples you have to remember, lot of exercise you have to do for your brain. So are you all ready with me? Right. So this chapter, this video has a lot of chemical reactions of metals. Metal reactions anta helidaga, how metal reacts with oxygen, how metal reacts with water. ಆಯ್ತಾ? ಹೌ ಮೆಟಲ್ ರಿಯಾಕ್ಟ್ಸ್ ವಿತ್ ಆಸಿಡ್, HCl ತಗೊಂಡೆ ಬೇಸಿಕಲಿ. ಹೌ ಮೆಟಲ್ ರಿಯಾಕ್ಟ್ಸ್ ವಿತ್ ಅದರ್ ಮೆಟಲ್ ಸಾಲ್ಟ್ ಸೊಲ್ಯೂಷನ್. ಈ 4 ಪ್ರಾಪರ್ಟೀಸ್ ಬಗ್ಗೆ ವಿತ್ ದಿ ಆಕ್ಟಿವಿಟೀಸ್, ವಿತ್ ದಿ ಕ್ವೆಶ್ಚನ್ಸ್ ಪ್ರೆಸೆಂಟ್ ಇನ್ ದಿ ಆಕ್ಟಿವಿಟೀಸ್ ನಾವು ಕಲಿತಾ ಹೋಗೋಣ. ಸೊ ರೆಡಿನಾ ಎಲ್ಲರೂ ನನ್ನ ಜೊತೆ ಕಲೀಲಿಕ್ಕೆ? ಓಕೆ, ಸೊ ಫಸ್ಟ್ ಸ್ಲೈಡ್ನಲ್ಲಿ ನಾನು ನೋಡಿದ್ರೆ ನಿಮ್ಗೆ ಆಕ್ಟಿವಿಟಿ ಇದೆ. ಆಕ್ಟಿವಿಟಿ 3.9 ಪೇಜ್ ನಂಬರ್ 41 ಓಪನ್ ಮಾಡಿ ನನ್ನ ಜೊತೆಗೆ. NCERTದು ನೋಡ್ತಾ ಇದ್ದೀರಾ ಪೇಜ್ ನಂಬರ್?
ಅದರಲ್ಲಿ ಇಷ್ಟೊಂದು ದೊಡ್ಡ ಆಕ್ಟಿವಿಟಿ ಇದೆ. ಬಿಫೋರ್ ಕಮಿಂಗ್ ಟು ದಿಸ್ ಆಕ್ಟಿವಿಟಿ ಆ್ಯಂಡ್ ದೀಸ್ ಲೈನ್ಸ್ ಆ್ಯಂಡ್ ಕ್ವೆಶನ್ಸ್, ಕಲಿಯೋಣ ಈ ಆಕ್ಟಿವಿಟಿ ಯಾವುದ್ರ ಬೇಸಿಸ್ ಮೇಲೆ ಅಂತೇಳಿ. 3.9 activity is based on how metal can react with oxygen. ಎಲ್ಲಿದೆ ಆಕ್ಸಿಜನ್? ಒಂದ್ಸಲ ಡೀಪಾಗಿ ಬ್ರೀದ್ ಇನ್ ಮಾಡಿ. ಕ್ಯಾನ್ ಯು ಫೀಲ್ ದಿ ಆಕ್ಸಿಜನ್? ಎಸ್. ಸೊ ಈ ಆಕ್ಸಿಜನ್ ಏನಾದರೂ ಮೆಟಲ್ ಜೊತೆ ರಿಯಾಕ್ಟ್ ಆಗ್ತಿದೆ. ನಿಮ್ಮ ಸುತ್ತ ನೋಡಿ ಹಾಗೆ ಮೆಟಲ್ಸ್ ಯಾವುದೆಲ್ಲ ಇದೆ. ಸೊ ಯು ಕ್ಯಾನ್ ಫಿಗರ್ ಔಟ್ ದಿ ಕಾಪರ್ ವೈರ್ ಇನ್ ಎಲೆಕ್ಟ್ರಿಕಲ್, ಕಾಪರ್ ಮೆಟಲ್ ಇನ್ ಎಲೆಕ್ಟ್ರಿಕಲ್ ವೈರ್. ಡೋರ್ ಹ್ಯಾಂಡಲ್ ಸ್ಟೀಲ್, ಅದರಲ್ಲಿ ಅಯನ್ ಇದೆ, ಕೊಬಾಲ್ಟ್ ಇದೆ, ನಿಕ್ಕಲ್ ಇದೆ, ಮ್ಯಾಂಗನಸ್ ಇದೆ, ರೈಟ್. ಚೇರಲ್ಲಿ ಅಯನ್ ಇದೆ, ಅಯನ್ ಮೆಟಲ್ ಇದೆ. ನೀವು ಹಾಕ್ಕೊಂಡಿರೋ ಜ್ಯುವೆಲ್ಲರಿ ಗೋಲ್ಡ್ ಐಟಮ್ಸ್, ಬಟ್ ಗೋಲ್ಡಿಗೂ ಆಕ್ಸಿಜನ್ಗೂ ಆಗಬರಲ್ಲ, ಅವ್ರು ತುಂಬ ದೂರ ದೂರ. ಆಲ್ ರೈಟ್. ಸೊ ಕೆಲವೊಂದು ಮೆಟಲ್ಸ್ನ ನೀವು ಸುತ್ತ ನೋಡ್ತಾ ಇದ್ದೀರಾ, ಆಕ್ಸಿಜನ್ ಕೂಡ ಸುತ್ತ ಇದೆ. ಇದೆರಡು ರಿಯಾಕ್ಟ್ ಆದಾಗ ಏನಾಗುತ್ತೆ? ಮೆಟಲು ಆಕ್ಸಿಜನ್ ರಿಯಾಕ್ಟ್ ಆದಾಗ ಮೆಟಲ್ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ಮೆಟಲ್ಸ್ ಕಂಬೈನ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್. ಎಲ್ಲ ಮೆಟಲ್ಸ್ ಅಲ್ಲ, ಕೆಲವೊಂದಷ್ಟು ಮೆಟಲ್ಸ್ಗಳು ಕಂಬೈಂಡ್ ಆಗಿ ಮೆಟಲ್ ಆಕ್ಸೈಡ್ ಸಿಗುತ್ತೆ. ಆಯ್ತಾ? ಈ ಮೆಟಲ್ ಆಕ್ಸೈಡ್ ಅಂತ ಹೇಳುವಂಥದ್ದು ಈಸ್ ಅ ಬೇಸ್ ಸಬ್ಸ್ಟೆನ್ಸ್, ಬೇಸಿಕ್ ಇನ್ ನೇಚರ್. ಈಗ ಕನೆಕ್ಟ್ ಮಾಡಿ ನಿಮ್ಮ ಸೆಕೆಂಡ್ ಚಾಪ್ಟರಿಗೆ ವಾಟ್ ಆರ್ ಬೇಸಿಸ್ ಅಂತ ಹೇಳಿದಾಗ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ ಎನಿಥಿಂಗ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ OH ಮೈನಸ್ ಅಯಾನ್ಸ್ ಅಂತ ನೀವು ಹೇಳಿದ್ರಿ. ಮೆಟಲ್ ಆಕ್ಸೈಡನ್ನು ನೀರಿಗೆ ಹಾಕಿ ಅವುಗಳು ಕೂಡ OH ಮೈನಸ್ ಅಯಾನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಕರೆಕ್ಟ್ ತಾನೆ? ನೀವು ವೆರಿ ಫಸ್ಟ್ ರಿಯಾಕ್ಷನ್ ಇಂದ ಫಸ್ಟ್ ಚಾಪ್ಟರ್ ಕಾಂಬಿನೇಷನ್ ರಿಯಾಕ್ಷನ್ಸ್ ಕಲ್ತಿದ್ರಿ. ಅಲ್ಲಿ ಏನು ಮಾಡಿದ್ರಿ? ಕ್ಯಾಲ್ಶಿಯಂ ಆಕ್ಸೈಡನ್ನು ನೀರಿಗೆ ಹಾಕಿದ್ರಿ. ಈ ಕ್ಯಾಲ್ಶಿಯಂ ಆಕ್ಸೈಡ್ ಅಂತ ಹೇಳಿದ್ರೆ ಏನು? ಕ್ಯಾಲ್ಶಿಯಂ ಅಂತ ಹೇಳೋದೇನು? ಮೆಟಲ್. ಮೆಟಲ್ ಆಕ್ಸೈಡನ್ನು ನೀರಿಗೆ ಹಾಕಿರುವಂತಹ ರಿಯಾಕ್ಷನ್ ಕಲ್ತ್ರಿ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಕಾಂಬಿನೇಷನ್ ರಿಯಾಕ್ಷನ್ ಹೆಡಿಂಗ್ನಲ್ಲಿ ನೋಡಿ, ಫಸ್ಟ್ ರಿಯಾಕ್ಷನ್ ಕಲ್ತ್ರಿ ಅಲ್ಲ, ನಿಮ್ಗೇನು ಸಿಕ್ತಿಲ್ಲಿ? ಬೇಸ್ ಸಿಕ್ತು. ಹಾಗಾದರೆ ಈ ಯಾವಾಗಲೂ ಮೆಟಲ್ ಆಕ್ಸೈಡ್ಸ್ಗಳು ನೀರು ಜೊತೆ ರಿಯಾಕ್ಟ್ ಆದಾಗ ಬೇಸ್ ಕೊಡೋದ್ರಿಂದ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಏನು ನೇಚರ್ ಇದಕ್ಕೆ? ಅದಕ್ಕೆ ಏನು ನೇಚರ್ ಇದೆ? ಅದಕ್ಕೆ ಬೇಸಿಕ್ ನೇಚರ್ ಇದೆ. ಅರ್ಥ ಆಯ್ತಾ? ಆಲ್ ರೈಟ್, ಗೋಯಿಂಗ್ ಬ್ಯಾಕ್. ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ನಿಮ್ಮ NCERT ಎಕ್ಸಾಂಪಲ್ಸ್ನೇ ತೊಗೊಂಡಿದ್ದೀನಿ ನಾನು. NCERTಯಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಕಾಪರ್ ರಿಯಾಕ್ಟಿಂಗ್ ವಿತ್ ಆಕ್ಸಿಜನ್ ಫಾರ್ಮಿಂಗ್ ಕಾಪರ್ ಆಕ್ಸೈಡ್. ಇದನ್ನು ಫಸ್ಟ್ ಲೆಸನ್ನಲ್ಲಿ ಆಕ್ಸಿಡೇಷನ್ ಪಾರ್ಟ್ನಲ್ಲಿ, ವೆರಿ ಫಸ್ಟ್ ಚಾಪ್ಟರ್ನಲ್ಲಿ ಆಕ್ಸಿಡೇಷನ್ ಪಾರ್ಟ್ನಲ್ಲಿ ಆಲ್ರೆಡಿ ಒಂದ್ಸಲ ಕಲ್ತಿದ್ದೀರಾ. ಇಲ್ಲೂ ಕೂಡ ಅದನ್ನೇ ಕಲಿತೀರಾ. ಕಾಪರ್ ಏನಾಗುತ್ತೆ? ಬ್ಲ್ಯಾಕ್ ಆಗಿ ಫಾರ್ಮ್ ಆಗುತ್ತೆ. ಯಾಕೆ? ಡ್ಯೂ ಟು ದ ಫಾರ್ಮೇಷನ್ ಆಫ್ ಕಾಪರ್ ಆಕ್ಸೈಡ್. ಕಾಪರ್ ಮೆಟಲ್ ಯಾವಾಗೆಲ್ಲ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೋ ಕಾಪರ್ ಬ್ಲ್ಯಾಕ್ ಆಗುತ್ತೆ. ನೀವೇನಾದರೂ ರಿಲಿಜಿಯಸ್ ಪ್ಲೇಸಸ್ಗೆ ಹೋಗ್ತೀರಾ, ಅಂದರೆ ಈಗ ಟೆಂಪಲ್ಗೆಲ್ಲ ಹೋಗ್ತೀರಾ, ಅಥವಾ ನಿಮ್ಮ ಮನೆಯಲ್ಲೇ ಕಾಪರ್ದು ಕೆಲವೊಂದು ಪ್ಲೇಟ್ಸ್ಗಳಿರುತ್ತೆ, ಲೋಟಗಳಿರುತ್ತೆ, ಅಥವಾ ರಿಲಿಜಿಯಸ್ ಆಗಿರುವಂಥ ಕೆಲವೊಂದು ಮೆಟೀರಿಯಲ್ಗಳಿರುತ್ತೆ, ಆ್ಯಂಟಿಕ್ ಪೀಸ್ಗಳಿರುತ್ತೆ ಅಂತ ಹೇಳಿದ್ರೆ, ಓವರ್ ದ ಪೀರಿಯಡ್ ಆನ್ ಲಾಂಗ್ ಎಕ್ಸ್ಪೋಷರ್ ಟು ಆಕ್ಸಿಜನ್, ಆ ಬ್ಲ್ಯಾಕ್ ಕಲರ್ ಲೇಯರನ್ನು ನೀವು ಆ ಕಾಪರ್ ಮೇಲೆ ನೋಡಲಿಕ್ಕೆ ಸಿಗುತ್ತೆ ನಿಮಗೆ ಅಲ್ವಾ? ನೀವು ಅಬ್ಸರ್ವ್ ಮಾಡಬೇಕಷ್ಟೇ. ಒಂದ್ಸಲ ಅಬ್ಸರ್ವ್ ಮಾಡಿ. ಕಾಪರ್ ಬಿಕಮ್ಸ್ ಬ್ಲ್ಯಾಕ್. ಕಾಪರ್ದು ಕಲರ್ ಏನು? ಬ್ರೌನಿಷ್ ಕಲರ್, ಶೈನಿ ಬ್ರೌನಿಷ್ ಕಲರ್, ರೆಡ್ಡಿಶ್ ಬ್ರೌನ್ ಅಂತಲೂ ಹೇಳ್ತೀರಾ ನೀವು. ಕರೆಕ್ಟ್ ತಾನೆ? ಅದು ಬ್ಲ್ಯಾಕ್ ಯಾಕಾಗುತ್ತೆ? ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ ಕಾಪರ್ ಆಕ್ಸೈಡ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಇದಂತೂ ಎಲ್ಲರ ಮನೇಲೂ ನೀವು ನೋಡಿರಬಹುದು. ಅಲ್ಯೂಮಿನಿಯಂ ವೆಸಲ್ಸ್ ನೀವು ನೋಡಿರಬಹುದು, ಬಿಕಾಸ್ ಇಟ್ಸ್ ಮೋಸ್ಟ್ ಕಾಮನ್. ಇಲ್ಲ ಅಂತ ಹೇಳಿದರೆ ಪೇರೆಂಟ್ಸ್ ಹತ್ರ ಹೇಳಿ ಆ ಅಲ್ಯೂಮಿನಿಯಂ ವೆಸಲ್ ಒಂದು ಸಣ್ಣ ಲಿಡ್ ಆದರೂ ಪರ್ಚೇಸ್ ಮಾಡಿ ಒಂದು ಕಂಟೈನರಲ್ಲಿ ವಾಟರ್ನ ಬಾಯ್ಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆಯಿತಾ? ವಾಟರ್ ಕುದಿತಾ ಇರಬೇಕು, ಡಗ 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 ಅಂತ ಹೇಳಿ ಕುದಿಬೇಕು. ಆ್ಯಂಡ್ ಆಲ್ ದ ಸ್ಟೀಮ್ ಇಸ್ ಎವಾಪರೇಟಿಂಗ್ ನೌ. That steam is touching the lid of aluminium, and there starts the reaction between aluminium and steam. Initially, aluminium lid was very shiny, but the moment it is coming in contact with the vapor, it is losing its shininess. Again, you kelbodu, ma'am, you're talking about oxygen. Now you're talking about the water vapor. Yes. So this becomes example for the second type of reaction with oxygen. Yelli observe ಮಾಡ್ತಾರಾ? ಓವರ್ ದ ಪೀರಿಯಡ್, ಓವರ್ ಎಕ್ಸ್ಪೋಷರ್ ಟು ಅಲ್ಯೂಮಿನಿಯಂ, ಅದಕ್ಕೊಂದು ಕೈಂಡ್ ಆಫ್ ಲೇಯರ್ ಆಫ್ ಒಂದು ಏನು ಹೇಳ್ಬೋದು, ಗ್ರೇಷ್ ಲೇಯರ್ ಆಫ್ ಅಲ್ಯೂಮಿನಿಯಂ. ಈವನ್ ಇಫ್ ಯು ಡು ನಾಟ್ ರಿಯಾಕ್ಟ್ ಇಟ್ ವಿತ್ ದ ವಾಟರ್, ಜಸ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಆಲ್ಸೋ ಯು ಕೀಪ್ ದ ಸೇಮ್ ಅಪಿಯರೆನ್ಸ್. ನಾನು ಹೇಳ್ದಲ್ವಾ, ವಿತ್ ದ ವಾಟರ್ ಹೌ ದ ಕಲರ್ ಚೇಂಜಸ್ happens on the aluminum, how that shininess will go on aluminum, the same type of reaction it will also happen with the oxygen. Now I'll tell you why. Aluminium, when reacts with oxygen, forms aluminium oxide. You can see the reaction. Aluminium, oxygen is a gas, so O2. Aluminium oxide is Al2
O3. ಆಯ್ತಾ, ಇದು ರಿಯಾಕ್ಷನ್. ದೆನ್ ಯು ಹ್ಯಾವ್ ಟು ಬ್ಯಾಲೆನ್ಸ್ ಇಟ್. ಇದೇ ಪ್ರಾಡಕ್ಟು ನಿಮಗೆ ಅಲ್ಯೂಮಿನಿಯಂ ಯಾವಾಗ ಸ್ಟೀಮ್ ಜೊತೆ ರಿಯಾಕ್ಟ್ ಆಗುತ್ತೆ ನೋಡಿ, ಅಲ್ಲೂ ಕೂಡ ಸಿಗುತ್ತೆ. ದ ಅಲ್ಯೂಮಿನಿಯಂ ಇಸ್ ರಿಯಾಕ್ಟಿಂಗ್ ವಿತ್ ವಾಟರ್ ಇನ್ ದ ಫಾರ್ಮ್ ಆಫ್ ಸ್ಟೀಮ್, ಇಟ್ ಪ್ರೊಡ್ಯೂಸಸ್ ಅಲ್ಯೂಮಿನಿಯಂ ಆಕ್ಸೈಡ್. ವಿತ್ ಆಕ್ಸಿಜನ್ ಇಟ್ ಪ್ರೊಡ್ಯೂಸಸ್ ಅಲ್ಯೂಮಿನಿಯಂ ಆಕ್ಸೈಡ್. ಸೇಮ್ ಪ್ರಾಡಕ್ಟ್ ಎರಡೂ ಕಡೆ ಕೂಡ. ಆಯ್ತಾ, ಆ ಥರದ ಪಾಸಿಬಿಲಿಟೀಸ್ ಇರುತ್ತೆ. ಡಿಫ್ರೆಂಟ್ ರಿಯಾಕ್ಟೆಂಟ್ ಬಟ್ ಸೇಮ್ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ. ಸೊ ಏನು ಅರ್ಥ ಆಯಿತು? ಕುಡ್ ಬಿ ಕಾಪರ್ ಆರ್ ಅಲ್ಯೂಮಿನಿಯಂ. ಯಾವಾಗ ರಿಯಾಕ್ಷನ್ ಆಗುತ್ತೆ ಆಕ್ಸಿಜನ್ ಜೊತೆ, ಅವರು ಮೆಟಲ್ ಆಕ್ಸೈಡ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಈ ಮೆಟಲ್ ಆಕ್ಸೈಡ್ಸ್ಗಳು ಏನಿನ್ ನೇಚರ್? ಬೇಸಿಕ್ ಇನ್ ನೇಚರ್. ಇಫ್ ಯು ಟೆಸ್ಟ್ ದೆಮ್ ವಿತ್ pH ಪೇಪರ್, ಅವುಗಳದ್ದು ಕಲರ್ ರೇಂಜ್ ಏನಾಗಬೇಕು, ಅವುಗಳದ್ದು pH ವ್ಯಾಲ್ಯೂ ಏನಾಗಬೇಕು? ಬಿಟ್ವೀನ್ 7 and 14 ಇರಬೇಕು. ಕಲರ್ ಇನ್ ಲಿಟ್ಮಸ್ ಏನಾಗಬೇಕು? ಬ್ಲೂ ಕಲರ್ ಆಗಬೇಕು. ಮಿಥೈಲ್ ಆರೆಂಜ್ ಸೊಲ್ಯೂಷನ್ ಹಾಕಿದ್ದೀರಾ ಅಂತ ಹೇಳಿದ್ರೆ ಕಲರ್ ಏನಾಗಬೇಕು? ಟೆಲ್ ಮಿ. ಆರೆಂಜ್ ಕಲರ್ ಇರಬೇಕು, ಬೇಸಿಕ್ ಸಬ್ಸ್ಟೆನ್ಸ್. ಫಿನಾಫ್ಥಲಿನ್ ಹಾಕ್ತೀರಾ ಈ ಬೇಸಿಕ್ ಮೆಟಲ್ ಆಕ್ಸೈಡಿಗೆ ಅಂದರೆ ಕಲರ್ ಏನಾಗಬೇಕು? ವಿತ್ ದ ಬೇಸಿಕ್ ಸಬ್ಸ್ಟೆನ್ಸ್ ಫಿನಾಫ್ಥಲಿನ್ ಆಲ್ವೇಸ್ ಗಿವ್ಸ್ pink color. So try to apply what you have learned in first chapter, second chapter with the reactions what you are learning in the third chapter. So that ಆ ಕಾನ್ಸೆಪ್ಟ್ ನಿಮಗೆ ರಿವೈಸ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಈಗ ಇಷ್ಟೇ ಸಾಕ ಮೇಡಮ್, ಎರಡೇ ರಿಯಾಕ್ಷನ್ಸ್ ಅಂತ ಹೇಳಿದ್ರೆ ಸಾಕಾಗಲ್ಲ. ದೇರ್ ಇಸ್ ಒನ್ ಆಕ್ಟಿವಿಟಿ. ಹೋಗೋಣ ಆಕ್ಟಿವಿಟಿಗೆ. ಈ ಆಕ್ಟಿವಿಟಿಯಲ್ಲಿ ನಾವು ಸ್ಯಾಂಪಲ್ಸ್ನ ತಗೊಳ್ಬೇಕು. ಹೇಳ್ತೀನಿ ಯಾವ ಸ್ಯಾಂಪಲ್ ಅಂತ ಹೇಳಿ. ಅಲ್ಯೂಮಿನಿಯಂ, ಕಾಪರ್, ಐರನ್, ಲೆಡ್, ಮೆಗ್ನೀಷಿಯಂ, ಜಿಂಕ್ ಆ್ಯಂಡ್ ಸೋಡಿಯಂ, ಇಷ್ಟು ಸ್ಯಾಂಪಲ್ಸ್ನ ತಗೊಳ್ತೀವಿ. ಆಮೇಲೆ ಹೋಲ್ಡ್ ಎನಿ ಆಫ್ ದ ಸ್ಯಾಂಪಲ್ಸ್ ಟೇಕನ್ ಅಬೋವ್ ವಿತ್ ದ ಪೇರ್ ಆಫ್ ಟಾಂಗ್ಸ್. ಈ ಥರ ಕತ್ರಿ ಈ ಥರ ಇರುತ್ತಲ್ಲ, ವಿತ್ ದ ಬೆಂಡೆಡ್ ಚೂಪಾಗಿರುವಂತಹ ಟಿಪ್. ಸೊ ವಿತ್ ದಟ್ ಟಾಂಗ್ ಯು ಆರ್ ಹೋಲ್ಡಿಂಗ್ ಆಲ್ ದಿಸ್ ಮೆಟಲ್ಸ್ ಆ್ಯಂಡ್ ಯು ಆರ್ ಟ್ರೈಯಿಂಗ್ ಟು ಬರ್ನ್ ಓವರ್ ದ ಫ್ಲೇಮಲ್ಲಿಟ್ಟು ಬರ್ನ್ ಮಾಡ್ತಾ ಇದ್ದೀರಾ. ಟೇಕ್ ಅಲ್ಯೂಮಿನಿಯಂ ಫಾಯಿಲ್ ಫಾರ್ ದ್ಯಾಟ್ ಸೇಕ್. ಮನೇಲೇ ಮಾಡಿ ನೋಡಿ. ಅಲ್ಯೂಮಿನಿಯಂ ಫಾಯಿಲ್ ಇಟ್ಕೊಂಡು ಬರ್ನ್ ಮಾಡಿ. ಜಿಂಕ್ ಅಂತ ಹೇಳಿದರೆ ಬ್ಯಾಟ್ರಿ ಇರುತ್ತಲ್ಲ, ಬ್ಯಾಟ್ರಿದನ್ನು ಮಕ್ಳು ಇದು ಮಾಡಬೇಕಾದ್ರೆ ಪ್ಲೀಸ್ 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 ಬಿ ವಿತ್ ಯುವರ್ ಪೇರೆಂಟ್. ಡು ನಾಟ್ ಡೂ ಆಲ್ ದಿಸ್ ಥಿಂಗ್ಸ್ ವೆನ್ ಯು ಆರ್ ಅಲೋನ್. Then if anything happens, I'm not responsible. It should be done in the supervision of your parents or your teachers. So zinc metals ಆಗಿರಬಹುದು, iron rod ಆಗಿರಬಹುದು, aluminum foil ಆಗಿರಬಹುದು, copper wire ಆಗಿರಬಹುದು, you just heat it on the flame. You see what happens in the presence of your parents or your teachers. Okay, let's study everything. You heat ಮಾಡಿದ್ರಿ. Okay, ಕಲೆಕ್ಟ್ ದ ಪ್ರಾಡಕ್ಟ್ ಫಾರ್ಮ್ಡ್. ಏನಾದರೂ ಪೌಡರ್ಸ್ ಫಾರ್ಮ್ ಆಯಿತಾ? ಈಗ ಮೆಗ್ನೀಷಿಯಂ ಬರ್ನ್ ಆದಾಗ ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮ್ ಆಗುತ್ತಲ್ಲ, ಅದೇ ಥರ ಏನಾದರೂ ಪೌಡರ್ಗಳು ಫಾರ್ಮ್ ಆಯಿತಾ ಅಂತ ಹೇಳಿ ನೋಡಿ. ಏನು ಫಾರ್ಮ್ ಆಗಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಓಕೆ, ಬಟ್ ಇಫ್ ಎನಿಥಿಂಗ್ ಇಸ್ ಫಾರ್ಮ್ಡ್, ಕಲೆಕ್ಟ್ ದೆಮ್. ಲೆಟ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಮೆಟಲ್ ಸರ್ಫೇಸ್ ಕೂಲ್ ಡೌನ್. ಕೂಲ್ ಆಗಲಿ. ಏನು ಪ್ರಾಡಕ್ಟ್ ಏನು ಫಾರ್ಮ್ ಆಗಿಲ್ಲ, ಜಸ್ಟ್ ಅದಕ್ಕೆ ಕಲರ್ ಚೇಂಜಸ್ ಆಗ್ತಿದೆ ಅಥವಾ ಅದು ಹಾಗೆ ಇದೆ ಅಂದರೆ ಓಕೆ, ಅಲೌ ದೆಮ್ ಟು ಕೂಲ್ ಡೌನ್. Which metal burns easily out of the sodium, zinc, magnesium, iron, lead, copper, aluminum? Sodium, magnesium, zinc, aluminum, copper, lead ತಗೊಂಡಿದ್ದೀನಿ. Iron. Copper, aluminum, iron, lead, magnesium, zinc, sodium. ಇಷ್ಟು ಮೆಟಲ್ಸ್ದು ಸ್ಯಾಂಪಲ್ಸ್ ತಗೊಂಡಿದ್ದೀರಾ. ಇದರಲ್ಲಿ ಯಾವ ಮೆಟಲ್ ವಿಲ್ ಈಸಿಲಿ ಬರ್ನ್? ಅದು ಕ್ವೆಶ್ಚನ್. ವಿಚ್ ಮೆಟಲ್ ನೋಡಿ, ವಿಚ್ ಮೆಟಲ್ ಬರ್ನ್ಸ್ ಈಸಿಲಿ? ಇಟ್ ಇಸ್ ಸೋಡಿಯಂ. ದಿ ಆನ್ಸರ್ ಶುಡ್ ಬಿ sodium. If they ask how sodium is reacting with oxygen, sodium plus oxygen giving sodium oxide. Why you have to write Na2? Tell me, what is the charge of sodium? +1. What is the charge of oxygen? -2. Cross it. So what should be the formula of Na2? Na2O should have 2 sodium and 1 oxygen. Okay, balance the equation. You write here 2 and you write here 2 because 2 oxygen, sodium becomes 4. So you tend to write here 4. Similarly, write for magnesium. This was your very first chemical equation in the chemistry chapter. Remember? Magnesium plus oxygen forms magnesium oxide. 2 oxygen and 2 magnesium. Similarly, write zinc. Zinc plus oxygen, zinc, oxygen, and 2 and 2.
Aluminium plus oxygen, aluminium oxide, Al2O3. Balance the equation. ಇಲ್ಲಿ 2 ಇದೆ, ಇಲ್ಲಿ 3 ಇದೆ. 3 ಮಲ್ಟಿಪ್ಲೈ ಮಾಡಿ, 2 ಮಲ್ಟಿಪ್ಲೈ ಮಾಡಿ. ನಾನು ಏನು ಮಾಡಿದೆ? ವೆರಿ ಸಿಂಪಲ್. ಇಲ್ಲೂ ಆಕ್ಸಿಜನ್ ಇದೆ, ಇಲ್ಲೂ ಆಕ್ಸಿಜನ್ ಇದೆ. ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಈ 3 ಇಲ್ಲಿಗೆ ತಗೊಂಡು ಬನ್ನಿ, ಈ 2 ಇಲ್ಲಿಗೆ ತಗೊಂಡು ಬನ್ನಿ. 2 3s are 6 oxygen, 3 2s are 6 oxygen. Aluminium becomes 2 2s are 4. So you're writing here 4. What did you get? Aluminium oxide. Idenu zinc oxide. Second one enu magnesium oxide. First one enu sodium oxide. Next, copper oxygen, copper oxide, CuO. Aita? Lead plus oxygen, lead oxide. See? Aita? Fe plus oxygen. Enagbeku? Fe plus oxygen, Fe2O3, ferric oxide. So ಈ ತರ ಪ್ರತಿ ಸಬ್ಜೆಕ್ಟ್ಗೂ ಕೂಡ, ಪ್ರತಿ ರಿಯಾಕ್ಟೆಂಟ್ಗೂ ಕೂಡ ಆಕ್ಸಿಜನ್ ಬರೆದ್ರಿ. ಇದರಲ್ಲಿ ಯಾವುದು ಕ್ವಿಕ್ ಆಗಿ ರಿಯಾಕ್ಟ್ ಆಗುತ್ತೆ? ಸೋಡಿಯಂ. ಸೋಡಿಯಂ ವಿಲ್ ರಿಯಾಕ್ಟ್ ಕ್ವಿಕ್ಲಿ. ನೆಕ್ಸ್ಟ್, which flame color did you observe when the metal burnt? Remember, yellow color. How does metal surface appear after burning? Silver white. Silver white color ಅಲ್ಲಿ ಬರ್ನ್ ಆದ ನಂತರ ಮೆಟಲ್ ಸರ್ಫೇಸ್ ಇರುತ್ತೆ. ಅರೇಂಜ್ ದ ಮೆಟಲ್ಸ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದಿಯರ್ ರಿಯಾಕ್ಟಿವಿಟಿ ಟುವರ್ಡ್ಸ್ ಆಕ್ಸಿಜನ್. ಇಲ್ಲಿ ನೋಡಿ, ಟುವರ್ಡ್ಸ್ ಆಕ್ಸಿಜನ್ ಅಲ್ಲಿ ಸೋಡಿಯಂ ಇಸ್ ಮೋರ್ ರಿಯಾಕ್ಟಿವ್, ಫಾಲೋಡ್ ಬೈ ಮೆಗ್ನೀಷಿಯಂ, ಫಾಲೋಡ್ ಬೈ ಅಲ್ಯೂಮಿನಿಯಂ, ಫಾಲೋಡ್ ಬೈ ಜಿಂಕ್, least is copper, least but one is Pb. This is the order. You can copy this order. Are the products soluble in water? Illa. Which products? See, you got all these products. Out of this, only sodium oxide is soluble in water. Sodium oxide is soluble in water. So there we end the reactions and activity. So this you learned, right? Now, what else you should know? How different metals are reacting. At ordinary temperature, surface of the metals such as magnesium, aluminium, zinc, lead, etc. are covered with a thin layer of oxide. It is by virtue. ಅಂತ ಹೇಳಿದ್ರೆ metals ನ just expose ಮಾಡಿ metals ಏನು ಮಾಡುತ್ತೆ? ಅಲ್ಲಿ oxygen ಕರೆಯುತ್ತೆ. Hey oxygen come here. Zinc ಕರೆಯುತ್ತೆ. Hey oxygen come here. Hey you come here. React with me ಅಂತ ಹೇಳಿ ಯಾವುದ್ರ ಮೇಲೆ, ಯಾವುದೆಲ್ಲ metals ಮೇಲೆ you see this layer? ಮೆಗ್ನೀಷಿಯಂ ಮೇಲೆ ನೋಡ್ತೀರಾ, ಅಲ್ಯೂಮಿನಿಯಂ ಮೇಲೆ ನೋಡ್ತೀರಾ, ಜಿಂಕ್ ಮೇಲೆ ನೋಡ್ತೀರಾ, Pb. ಈ 4 ಮೆಟಲ್ಸ್ ಮೇಲೆ ಯು ಸಿ ಅ ಥಿನ್ ಲೇಯರ್ ಆಫ್ ಆಕ್ಸೈಡ್. ಅರ್ಥ ಆಯ್ತಾ? ಥಿನ್ ಲೇಯರ್ ಆಫ್ ಆಕ್ಸೈಡ್ ಅನ್ನ ನೋಡ್ತೀರಾ. ದ ಪ್ರೊಟೆಕ್ಟಿವ್ ಆಕ್ಸೈಡ್ ಲೇಯರ್ ಪ್ರಿವೆಂಟ್ಸ್ ದ ಮೆಟಲ್ ಫ್ರಮ್ ಫರ್ದರ್ ಆಕ್ಸಿಡೇಷನ್. ಸೊ ಆರ್ಡಿನರಿ ಟೆಂಪರೇಚರ್ ನಲ್ಲಿ ದೀಸ್ ಮೆಟಲ್ಸ್ ವಿಲ್ ನಾಟ್ ರಿಯಾಕ್ಟ್ ದ್ಯಾಟ್ ವಿಗರಸ್ಲಿ. ಯಾಕೆ? ಅವುಗಳ ಮೇಲೆ ಆಲ್ರೆಡಿ ಒಂದು ಆಕ್ಸೈಡ್ ಲೇಯರ್ ಇದೆ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೇ ದಟ್ ದಿಸ್ ಇಸ್ ಅ ಮೆಗ್ನೀಷಿಯಂ ಮೆಟಲ್ ಪೀಸ್ ಅಥವಾ ಲೆಡ್ ಮೆಟಲ್ ಪೀಸ್. ಆಯ್ತಾ? ಈ ಮೆಟಲ್ ಪೀಸ್ ಅಲ್ಲಿ ಏನಿದೆ? ಮೆಟಲ್ ಆಟಮ್ಸ್ ಇದೆ. ಸಣ್ಣ 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 ಮೆಟಲ್ ಆಟಮ್ಸ್ ಇದೆ ಅನ್ಕೊಳ್ಳಿ. ಕಾಣ್ತಾ ಇದೆಯಾ? ದೀಸ್ ಆರ್ ನಥಿಂಗ್ ಬಟ್ ವಿಚ್ ಆಟಮ್? ಮೆಗ್ನೀಷಿಯಂ ಆಟಮ್. Which atom? Magnesium atom. These magnesium atom will react with atmospheric oxygen. Okay. Alli you can see a layer of magnesium oxide. If I see this, I mean, I'm just giving you different color, but magnesium oxide is kind of brownish color. Grayish color anta helbodu. Magnesium oxide form aitu. Already on the patch of layer ide. This layer will prevent the further reaction with oxygen. ಅಂತ ಹೇಳ್ತಾರೆ. ಸೊ ಆಬ್ವಿಯಸ್ಲಿ ಅಟ್ ರೂಮ್ ಟೆಂಪರೇಚರ್ ಮೆಟಲ್ಸ್ ಸಚ್ ಆಸ್ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್ and lead will not show vigorous reaction. They show normal reaction because they already have a impurity on them. You kaltidiralla very first chapter nalli you have to clean the magnesium ribbon using sandpaper. Why? Because magnesium ribbon already has impurities such as magnesium oxide. Sometimes if they react with carbon dioxide, magnesium carbonate. Hagage. Okay. Iron does not burn on heating, but iron fillings, iron powders enide, iron fillings burn vigorously when sprinkled in the flame of the burner. Iron metal ತಗೊಂಡ್ರೆ ಅಷ್ಟು ಈಸಿಯಾಗಿ ಬರ್ನ್ ಆಗಲ್ಲ. ಹಾಗಾಗಿ ನೀವು ರಿಯಾಕ್ಟಿವಿಟಿ ನೋಡಿ, ನಾನು ಎಲ್ಲಿ ಬರ್ದಿದ್ದೀನಿ iron reactivity ಅಂತ ಹೇಳಿ. See, after zinc I have written
iron. Okay, so iron will not react vigorously ಅಂತ ಹೇಳ್ತಾ ಇದ್ದಾರೆ ಅವರು. ಹಾ, ಫಸ್ಟ್ ಇದನ್ನ ನೋಡುವ. ಡಿಫ್ರೆಂಟ್ ಮೆಟಲ್ಸ್ ಶೋ ಡಿಫ್ರೆಂಟ್ ರಿಯಾಕ್ಟಿವಿಟಿ ಟುವರ್ಡ್ಸ್ ಆಕ್ಸಿಜನ್ ಕಲ್ತ್ವಿ. ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ರಿಯಾಕ್ಟ್ ವಿಗರಸ್ಲಿ. ಅಯನ್ ವಿಗರಸ್ ಆಗಿ ರಿಯಾಕ್ಟ್ ಮಾಡಲ್ಲ ಅಂದ್ರೆ ಯಾರು ಮತ್ತೆ ಮಾಡ್ತಾರೆ ವಿಗರಸ್ ಆಗಿ ರಿಯಾಕ್ಷನ್ ಅಂತ ಹೇಳಿದ್ರೆ ಸೋಡಿಯಂ ಅಂಡ್ ಪೊಟ್ಯಾಷಿಯಂ. ಅವರು ದೇ ಈವನ್ ಕ್ಯಾಚ್ ಫೈರ್ ವೆನ್ ದೇ ಕೆಪ್ಟ್ ಓಪನ್ ಇನ್ ದ ಏರ್, kept in the open air. Hence, to protect them and to prevent accidental fire, they are kept immersed in kerosene oil ಅಥವಾ paraffin wax ಅಂತ ಕೂಡ ಹೇಳ್ಬೋದು. paraffin wax ವ್ಯಾಸಲಿನ್ ತರ ಇರುತ್ತಲ್ಲ. ಸೊ ವಿಗರಸ್ ಆಗಿ ಯಾರು ರಿಯಾಕ್ಟ್ ಮಾಡ್ತಾರೆ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ. ಲೀಸ್ಟ್ ವಿಗರಸ್ ಆಗಿ ಯಾರು ರಿಯಾಕ್ಟ್ ಮಾಡ್ತಾರೆ ಅಯನ್. ಬಟ್ ಅಯನ್ ವಿಗರಸ್ ಆಗಿ ಯಾವಾಗ ರಿಯಾಕ್ಟ್ ಮಾಡ್ತೀವಿ ವೆನ್ ಯು ಟೇಕ್ ಅಯನ್ ಇನ್ ಅಯನ್ ಫಿಲ್ಲಿಂಗ್ಸ್ ಫಾರ್ಮ್. ಆಯ್ತಾ. ಕಾಪರ್ ಡಸ್ ನಾಟ್ ಬರ್ನ್ ಬಟ್ ಹಾಟ್ ಕಾಪರ್ ಮೆಟಲ್ ಇಸ್ ಕೋಟೆಡ್ ವಿತ್ ದ ಬ್ಲ್ಯಾಕ್ ಕಲರ್ಡ್ ಲೇಯರ್ ಆಫ್ ಕಾಪರ್ ಆಕ್ಸೈಡ್. ಇದು ಕಲ್ತ್ವಿ. ಸಿಲ್ವರ್ ಅಂಡ್ ಗೋಲ್ಡ್ ಡು ನಾಟ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಈವನ್ ಎಟ್ ಹೈಯರ್ ಟೆಂಪರೇಚರ್. ಸೊ ಇಲ್ಲಿ ಪಾಸಿಬಲ್ MCQ ಕ್ವೆಶನ್ಸ್ ಯಾವ ತರ ಕೇಳ್ತಾರೆ ಅಂತ ಹೇಳಿದ್ರೆ, which metals do not react with oxygen at ordinary temperature? Magnesium, aluminum, zinc, Pb. Which metal do not react with oxygen even at higher temperature? Gold and silver. Copper forms what? Black color layer. In what form iron might react with oxygen? In iron fillings form. At normal temperature, iron does not burn, but iron fillings will burn vigorously when sprinkled on the flame. Artha aita? So these two slides are very important. So why do you store potassium and sodium in kerosene? Because when you keep them open in air, they come in contact with oxygen and they release hydrogen gas. Actually, in air, they release hydrogen gas by reacting with water. This hydrogen gas has low inflammation point. Low ignition point. So it will be easily catching the fire. It's the hydrogen which catches the fire. That's the point actually. When you keep the sodium or potassium open, they actually react with atmospheric moisture, releasing hydrogen, and that hydrogen is responsible for catching the fire. Our level of detailing explanation kodliಲ್ಲ textbook nalli. They just told that keep it open in air, they catch fire. So you keep them immersed in kerosene or paraffin wax anta heli. Learn it. But no, what makes them to catch the fire anta ಹೇಳೋದು. Okay, so I guess I'm done with oxygen thing. But now, there are certain oxides. I told you already that metal oxides are what in nature? Basic in nature. But two metal oxides, specifically I'm talking about aluminum oxide and zinc oxide. ಹೇಗೆ ಬರೀತೀರಾ aluminum oxide? Al2O3. Zinc oxide? ZnO. They react with acid as well as base. They show both the properties of base and acidic substances. Both acidic and basic substance idu properties na ತೋರಿಸೋದ್ರಿಂದ you call these two oxide or such oxide as amphoteric oxides. Very, 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 very important for your examination. All the examination. What are amphoteric oxides? Write two examples. Amphoteric oxides are those which behave or which show both acidic as well as basic behavior. Such metal oxide react with both acid as well as base. Example, in your textbook, they have given with respect to aluminum oxide. See, when aluminum oxide is reacting with Cl, AlCl, AlCl3, H and oxygen, H2O, salt and water. Salt and water is formed, right? Similarly, when aluminum oxide is reacting with base, sodium hydroxide, what do you get? Sodium aluminate, NaAlO2. So what is the charge of Na? +1. Aluminum charge is +3. O2 is -4. These all charges gets cancelled. NaAlO2. Sodium aluminate plus water. This is a salt and you get what? Water. How to remember this equation, ma'am? We are feeling it very difficult. So this is fixed. Al2O3 is fixed. Illu kuda Al2O3 is fixed. Here you are taking a base. Here you are taking an acid. What you should know, it could be acid or base. Metal oxide will always give what? Salt and water. Elli kaltidri? Second chapter nalli properties of acids kaltri alla.
ಏನಿತ್ತು ಪ್ರಾಪರ್ಟಿ ಆಫ್ ಆಸಿಡ್ಸ್ನಲ್ಲಿ ಹೌ ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಆಕ್ಸೈಡ್, ಹೌ ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್, ಹೌ ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಬೈಕಾರ್ಬೋನೇಟ್, ಕಾರ್ಬೋನೇಟ್. ಅದರಲ್ಲಿ ಸೆಕೆಂಡ್ ಪ್ರಾಪರ್ಟಿ ವಾಸ್ ವಿತ್ ಮೆಟಲ್ ಆಕ್ಸೈಡ್. ನೀವು ಕಲ್ತಿದ್ದೀರಾ, ಇಟ್ ವಿಲ್ ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್ ಅಂತ ಹೇಳಿ. ಅಪ್ಲೈ ಮಾಡಿ ಅದನ್ನೇ ಇಲ್ಲಿ. ಮೆಟಲ್ ಆಕ್ಸೈಡ್ ಇದೆ, ರಿಯಾಕ್ಟ್ ಮಾಡ್ತಿದೆ ಆಸಿಡ್ ಜೊತೆ ಬೇಸ್ ಜೊತೆ. ಸಾಲ್ಟ್ ಫಾರ್ಮ್ ಆಗಬೇಕು ಅಂದರೆ ಇಲ್ಲಿದು ಪಾಸಿಟಿವ್ ನೆಗೆಟಿವ್ ಯಾವುದು ಗೊತ್ತಿರಲಿ, ಇಲ್ಲಿದು ಪಾಸಿಟಿವ್ ನೆಗೆಟಿವ್ ಯಾವ್ದು ಗೊತ್ತಿರಲಿ. ಪಾಸಿಟಿವ್ ಶುಡ್ ರಿಯಾಕ್ಟ್ ವಿತ್ ದ ನೆಗೆಟಿವ್ ಅಲ್ವಾ. ಸೊ ಯು ಗೆಟ್ ಹಿಯರ್ AlCl3 because charge of aluminum is +3, minus is the charge of chloride. H ಮತ್ತೆ oxygen positive negative do react and form H2O. Then start balancing the equation. I have told you the trick. ಅದೇ ಥರ ಇಲ್ಲಿ ಹೇಗೆ ಅನಲೈಸ್ ಮಾಡ್ತೀರಾ? ಸೊ ಇಲ್ಲಿ ಅಲ್ಯೂಮಿನಿಯಂ ಮತ್ತು ಆಕ್ಸಿಜನ್, ಇಲ್ಲಿ ಪಾಸಿಟಿವ್ ನೆಗೆಟಿವ್ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಸ್ವಲ್ಪ. ಬಟ್ ರಿಮೆಂಬರ್, ಈ ಒಂದು ಕಂಪೌಂಡಲ್ಲಿ ಆಕ್ಸಿಜನ್ 2 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್, ಒಂದು ಆಕ್ಸಿಜನ್ ಚಾರ್ಜ್ ಏನು -2, ಇನ್ನೊಂದು ಆಕ್ಸಿಜನ್ ಚಾರ್ಜ್ ಏನು -2. ಸೊ ಆಕ್ಸಿಜನ್ 1 ಆ್ಯಂಡ್ ಆಕ್ಸಿಜನ್ 1 ಜೊತೆಗೆ ಏನಾಯಿತು 2 ಆಯಿತು, ಚಾರ್ಜ್ ಏನಾಯಿತು -4 ಆಯಿತು. ಸೊ ಯು ಜಸ್ಟ್ ಹ್ಯಾವ್ ಟು ರಿಮೆಂಬರ್ ದೆರ್ ಆರ್ 2 ಆಕ್ಸಿಜನ್ ಕ್ಯಾರಿಂಗ್ -4 ಚಾರ್ಜ್. ಈ -4ನ +3 ಅಲ್ಲಿ ನಾವು ಕಟ್ ಮಾಡಬೇಕು. ಸೊ ಅಲ್ಯೂಮಿನಿಯಂ ವಿಲ್ ಗೋ ಆಸ್ ಅ ಗೆಸ್ಟ್, ಅಲ್ಯೂಮಿನಿಯಂ ಬಂದ ವಿತ್ ದ +3, ಜೊತೆಗೆ ಸೋಡಿಯಂ ಅಲ್ಲೇ ಇದ್ದ ಅಲ್ವಾ, ಅವನು ಕೂಡ ಬರ್ತಾನೆ. ಚಾರ್ಜ್ ಏನು +1, +3 ಅಂದರೆ +4 ಆಯಿತು, +4 -4 ಕ್ಯಾನ್ಸಲ್ ಆಯಿತು. ಹಾಗಾಗಿ ಆ ಕಂಪೌಂಡ್ನಲ್ಲಿ NaAlO2 ಇದೆ. ಜೊತೆಗೆ ಏನು ಉಳಿತಿಲ್ಲಿ H ಇದೆ, O ಇದೆ, ಇಲ್ಲೂ ಕೂಡ O ಇದೆ. ಸೊ H2O ಇಸ್ ದ ಪ್ರಾಡಕ್ಟ್. ಈ ಥರ ನೆನ್ಪಿಟ್ಕೊಳ್ಳಿ. ಬ್ಯಾಲೆನ್ಸಿಂಗ್ ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ನೀವು ವರ್ಕ್ ಮಾಡಿ ಆಯಿತಾ, ಕ್ಯಾನ್ಸಲೇಷನ್ ಏನಿದೆ ಅದನ್ನ ಮಾಡಿ ಬ್ಯಾಲೆನ್ಸ್ ಮಾಡ್ತಾ ಹೋಗಿ. ಸೊ ಆಂಫೋಟರಿಕ್ ಆಕ್ಸೈಡ್ಸ್ ಯಾವುದು, ಅದರ ರಿಯಾಕ್ಷನ್ಸ್ ಏನು, ತುಂಬ ಇಂಪಾರ್ಟೆಂಟ್. ನಾವೀಗ ಮೆಟಲ್ ಆಕ್ಸೈಡ್ ಇದು ಸಾಲ್ಯುಬಿಲಿಟಿ ಬಗ್ಗೆ ಮಾತಾಡುವ. ನಾನು ಆಲ್ರೆಡಿ ಹೇಳಿದ್ದೆ, ಯಾವಾಗ ನೀವು ಮೆಟಲ್ ಆಕ್ಸೈಡನ್ನು ವಾಟರಿಗೆ ಹಾಕ್ತಿರೋ ನಿಮಗೆ ಹೈಡ್ರಾಕ್ಸೈಡ್ ಸಿಗುತ್ತೆ. ಅಂದರೆ ಸೋಡಿಯಂ ಆಕ್ಸೈಡ್ ಇನ್ ವಾಟರ್ H2O. ಸೊ ಇಲ್ಲಿ ನೋಡಿ, ಸೋಡಿಯಂ ಚಾರ್ಜ್ ಏನು +1, ಆಕ್ಸಿಜನ್ -2, ವಾಟರ್ನಲ್ಲಿ H+, OH-. So Na+ will react with OH-, H and O will form water. ಸೊ ನಿಮ್ಗೆ ಏನು ಪ್ರಾಡಕ್ಟ್ ಸಿಗಬೇಕು ಇಲ್ಲಿ, NaOH ಪ್ಲಸ್ ವಾಟರ್. ಸೊ ಏನು ಗೊತ್ತಾಯಿತು, ಆಕ್ಸೈಡ್ಸ್ಗಳನ್ನ ಇಟ್ ಕುಡ್ ಬಿ ಪೊಟ್ಯಾಷಿಯಮ್ ಆಕ್ಸೈಡ್ ಆರ್ ಸೋಡಿಯಂ ಆಕ್ಸೈಡ್ ಇನ್ ವಾಟರ್ ಶುಡ್ ಗಿವ್ ವಾಟ್, ಬೇಸ್. ಏನು ಕೊಡಬೇಕು ನಿಮಗೆ, ಬೇಸನ್ನು ಕೊಡಬೇಕು. ಹಾಗಾಗಿ ವಾಟ್ ನೇಚರ್ ದೀಸ್ ಮೆಟಲ್ ಆಕ್ಸೈಡ್ಸ್ ಆರ್ ಹ್ಯಾವಿಂಗ್, metal oxides are basic in nature. Metal oxides are basic in nature. But not all the metal oxides are soluble. But soluble ಆಗೋದು ಯಾವುದು, ಇದೆರಡು. ಹಾಗಾಗಿ ಇವುಗಳನ್ನ ಏನು ಅಂತೇಳಿ ಕರಿತೀರಾ, ಆಲ್ಕಲಿ. You call them as alkalis. Sodium oxide, potassium oxides dissolve in water to produce alkali as follows. ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟ್ ಆ್ಯನೋಡೈಸಿಂಗ್ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ಆಲ್ಸೋ ರಿಯಾಕ್ಷನ್ ವಿತ್ ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್. ಹೇಗೆ ಅಲ್ಯೂಮಿನಿಯಂ ವಿಲ್ ರಿಯಾಕ್ಟ್ ವಿತ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಟು ಫಾರ್ಮ್ ಥಿಕ್ ಅಲ್ಯೂಮಿನಿಯಂ ಆಕ್ಸೈಡ್, ಅದು ಮತ್ತೆ ಅಲ್ಯೂಮಿನಿಯಂನ ಫರ್ದರ್ ರಿಯಾಕ್ಟ್ ಮಾಡಲಿಕ್ಕೆ ಬಿಡಲ್ಲ. ಇಟ್ ಇಸ್ ಅ ಟೈಪ್ ಆಫ್ ಬೂನ್ ಫಾರ್ ಅಲ್ಯೂಮಿನಿಯಂ. ಸೊ ಒಂದ್ಸಲ ಅಲ್ಯೂಮಿನಿಯಂ ಮೆಟಲ್ಸ್ದು ಮೇಲ್ಗಡೆ ಆಕ್ಸಿಜನ್ ಲೇಯರ್ ಕೂತ್ಬಿಡ್ತು ಅಂತ ಹೇಳಿದ್ರೆ it will form aluminum oxide. This aluminum oxide will not allow further oxygen to react with the remaining aluminum atom. ಇದನ್ನ ಆರ್ಟಿಫಿಷಿಯಲ್ ಆಗಿ ಹೇಗೆ ಮಾಡ್ಬೋದು, ದಟ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ಆ್ಯನೋಡೈಸಿಂಗ್. ಸೊ ಆ್ಯನೋಡೈಸಿಂಗ್ನಲ್ಲಿ ಅವ್ರು ಏನು ಮಾಡ್ತಾರೆ ಗೊತ್ತಾ, ದೇ ಟೇಕ್ ಅ ಬೀಕರ್ ಅಥವಾ ಎಲೆಕ್ಟ್ರೋಲಿಟಿಕ್ ಸೆಲ್, ಒಂದು ವೆಸಲ್ನಲ್ಲಿ ಆ್ಯನೋಡ್ ಮತ್ತು ಕ್ಯಾಥೋಡ್ ಇಡ್ತಾರೆ. This is anode made up of aluminum. This is cathode, inert metal ಯಾವುದಾದ್ರು, ಲೈಕ್ ಕಾರ್ಬನ್ ಎಲೆಕ್ಟ್ರೋಡ್ ಕೂಡ ತಗೊಳ್ಬೋದು. ಇಲ್ಲಿ ಎಲೆಕ್ಟ್ರೋಲೈಟ್ ಅಂತ ಹೇಳಿ ಅವರು ಯಾವುದಾದ್ರೂ ಆಸಿಡ್ ವಿಚ್ ಹ್ಯಾಸ್ ಆಕ್ಸಿಜನ್, ಸಲ್ಫ್ಯೂರಿಕ್ ಆಸಿಡ್ ತಗೊಳ್ತಾರೆ ಅನ್ಕೊಳ್ಳಿ. ಈ ಆಕ್ಸಿಜನಿಗೆ ಯಾವಾಗ ಇಲೆಕ್ಟ್ರಿಸಿಟಿಯನ್ನು ನೀವು ಪಾಸ್ ಮಾಡ್ತೀರಾ, ಇದು ಎಕ್ಸ್ಟರ್ನಲ್ ಸೋರ್ಸ್ಗೆ ಕನೆಕ್ಟೆಡ್ ಆಗಿರುತ್ತೆ. ಈ ಆಸಿಡ್ ಅಲ್ಲಿರುವಂತಹ ಆಕ್ಸಿಜನ್ ಬ್ರೇಕ್ ಡೌನ್ ಆಗಿ ಆ್ಯನೋಡ್ ಕಡೆಗೆ ಹೋಗುತ್ತೆ. ಸೊ ದಿಸ್ ಆಕ್ಸಿಜನ್ ವಿಲ್ ರಿಯಾಕ್ಟ್ ವಿತ್ ದಿ ಅಲ್ಯೂಮಿನಿಯಂ ಮೆಟಲ್, ಫಾರ್ಮಿಂಗ್ ಏನು, ಥಿಕ್ಕರ್
ಲೇಯರ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್. ಅಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಸೊ ಬೇಸಿಕಲಿ ಅವ್ರು ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಾರೆ. ಆ್ಯಸಿಡಲ್ಲಿ ಆಕ್ಸಿಜನ್ಗೆ ಹೇಳ್ತಾರೆ, ಏ ಆಕ್ಸಿಜನ್ ಎದೋಗ್ ಬ್ರೇಕ್ ಮಾಡು ಅಂತ ಹೇಳಿ ಹೋಗು ಆ್ಯನೋಡ್ ಕಡೆಗೆ. ಆ್ಯನೋಡಲ್ಲಿ ಅಲ್ಯೂಮಿನಿಯಂ ವೇಟ್ ಮಾಡ್ತಿದ್ದಾನೆ, ಹೋಗಿ ಮಾತಾಡ್ಕೊಂಡು ಬಾ ಅಂತೇಳಿ. ಸೊ ಆ್ಯನೋಡಲ್ಲಿ ಅಲ್ಯೂಮಿನಿಯಂ ಇದೆ, ಅಲ್ಯೂಮಿನಿಯಂ ಆಕ್ಸಿಜನ್ ಫಾರ್ಮ್ ಮಾಡಿ ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಹೇಳೋದನ್ನ ಮಾಡ್ತಾರೆ. ಇದನ್ನು ಆ್ಯನೋಡೈಸಿಂಗ್ ಅಂತ ಹೇಳೋದು. ಆರ್ಟಿಫಿಷಿಯಲ್ ಆಗಿ ನೀವು ಆಕ್ಸಿಜನ್ ಲೇಯರ್ನ ಹಾಕ್ತಾ ಹೋಗ್ತೀರಾ ಅಲ್ಯೂಮಿನಿಯಂ ಮೇಲೆ. ಅರ್ಥ ಆಯ್ತಾ? ಸೊ ನೋಡಿ, ಇವಾಗ ಓದಿ ಆ ಪ್ಯಾರಾಗ್ರಾಫ್ನ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಆ ರೆಡ್ ಕಲರ್ ಬಾಕ್ಸ್ನಲ್ಲಿ ಕೊಟ್ಟಿದ್ದಾರೆ ನೋಡಿ, ಆ್ಯನೋಡೈಸಿಂಗ್ ಅದೇ ಇರೋದಿಲ್ಲ. ಆ್ಯನೋಡೈಸಿಂಗ್ ಇಸ್ ಅ ಪ್ರಾಸೆಸ್ ಆಫ್ ಫಾರ್ಮಿಂಗ್ ಥಿಕ್ ಆಕ್ಸೈಡ್ ಲೇಯರ್ ಆಫ್ ಅಲ್ಯೂಮಿನಿಯಂ. ಯಾಕೆ ಮಾಡಬೇಕು? ಟು ಪ್ರೊಟೆಕ್ಟ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಮತ್ತೆ ವಾಪಸ್ ಹಾಳಾಗಬಾರ್ದು. ಜಾಸ್ತಿ ಇದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಸ್ಟ್ರೆಂತ್ ಹೊರಟೋಗುತ್ತೆ. ಸೊ ಒಂದ್ಸಲ ಮೇಲ್ಗಡೆ ಫುಲ್ ಅಲ್ಯೂಮಿನಿಯಂ ಆಕ್ಸೈಡ್ ಮಾಡಿದ್ರೆ ಆ ಲೇಯರ್ ಮಾಡಿದ ಕಾರಣಕ್ಕೋಸ್ಕರ ಸ್ಟ್ರೆಂತ್ ಹಾಳಾಗಲ್ಲ. ಒಂದು ಲೇಯರ್ ತಾನೇ, ಥಿಕ್ ಆಗಿದ್ರು ಕೂಡ ಒನ್ ಲೇಯರ್, ಮಿಕ್ಕಿದ ಆಟಮ್ಸ್ಗಳು ಒಳಗಡೆ ಸೇಫ್ ಆಗಿರುತ್ತೆ. ಅದು ಐಡಿಯಾ. ಈಗ ಹೇಗೆ ಅಂದರೆ, ನಿಮ್ಮ ಮನೇಲಿ ಏನಾದರೂ ಒಂದು ಪ್ರಾಬ್ಲಮ್ ಬಂದಾಗ ಅಪ್ಪ ಅಮ್ಮ ಹೇಗೆ ನಿಮ್ಮನ್ನ ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಾರೆ? ನೀವು ಅನ್ರಿಯಾಕ್ಟಿವ್ ಆಟಮ್ಸ್, ಅಪ್ಪ ಅಮ್ಮ ಇಸ್ ಲೈಕ್ ಅಲ್ಯೂಮಿನಿಯಂ ಆಕ್ಸೈಡ್ ಲೇಯರ್. ಅವರು ಬೇರೆಯವರು ನಿಮ್ಮನ್ನ ಅಟ್ಯಾಕ್ ಮಾಡದೇ ಇರುವ ಹಾಗೆ ಪ್ರೊಟೆಕ್ಟ್ ಮಾಡ್ತಾರೆ. ಸೊ ದ್ಯಾಟ್ಸ್ ಹೌ ಇಟ್ ವರ್ಕ್ಸ್. ಅರ್ಥ ಆಯ್ತಾ? ಸೊ ಡ್ಯೂರಿಂಗ್ ಆ್ಯನೋಡೈಸಿಂಗ್ ಅ ಕ್ಲೀನ್ ಅಲ್ಯೂಮಿನಿಯಂ ಆರ್ಟಿಕಲ್ ಅಂದರೆ ಒಂದು ಶೀಟ್ ಆಗಿ ಅಂದ್ಕೊಳ್ಳಿ, ಇಸ್ ಮೇಡ್ ಆ್ಯನೋಡ್ ಆ್ಯಂಡ್ ಎಲೆಕ್ಟ್ರೋಲೈಸ್ಡ್ ವಿತ್ ದ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ನಾನು ಹೇಳಿದೆ ನೋಡಿ, ಸಲ್ಫ್ಯೂರಿಕ್ ಆ್ಯಸಿಡ್ಗೆ ಕರೆಂಟ್ ಪಾಸ್ ಮಾಡಿದ್ರೆ ಆ ಬ್ಯಾಟ್ರಿ ಕನೆಕ್ಷನ್ ಫುಲ್ ಕರೆಕ್ಟ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಸಲ್ಫ್ಯೂರಿಕ್ ಆ್ಯಸಿಡ್ಗೆ ಕರೆಂಟ್ ಪಾಸ್ ಆಗುತ್ತೆ, ಅದು ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ಆ ಆಕ್ಸಿಜನ್ ಗ್ಯಾಸ್ ಇವೋಲ್ಡ್ ಏನಾಗುತ್ತೆ, ಆ್ಯನೋಡ್ ಕಡೆಗೆ ಹೋಗಿ ರಿಯಾಕ್ಟ್ ವಿತ್ ಅಲ್ಯೂಮಿನಿಯಂ ಟು ಮೇಕ್ ಥಿಕ್ಕರ್ ಪ್ರೊಟೆಕ್ಟಿವ್ ಆಕ್ಸೈಡ್ ಲೇಯರ್ ಆಫ್ ಅಲ್ಯೂಮಿನಿಯಂ. This oxide layer can be dyed easily to give aluminum articles an attractive finish. ಅಂದರೆ ಆ ಲೇಯರಿಗೆ ಕಲರ್ ಹೊಡೆದು ಅಟ್ರಾಕ್ಟಿವ್ ಫಿನಿಶಿಂಗ್ ಕೊಡ್ಬೋದು ಅಲ್ಯೂಮಿನಿಯಂ ಆಕ್ಸೈಡ್ಗೆ ಅಂತ ಹೇಳ್ತಾರೆ ಅವರು. ಸೊ ನಾನು ಇದ್ರ ಬಗ್ಗೆ ರಿಲೇಟೆಡ್ ಆಗಿ ಒಂದು ವೆಸಲ್ಸ್ ತೋರಿಸ್ತೀನಿ ಮಕ್ಕಳೇ. ಫಸ್ಟಿಗೆಲ್ಲ ಮಾರ್ಕೆಟ್ನಲ್ಲಿ ಅಲ್ಯೂಮಿನಿಯಂ ವೆಸಲ್ಸ್ ಅಂತ ಹೇಳಿದಾಗ ಗ್ರೇಷ್ ಕಲರ್ ಬರ್ತಿತ್ತು. ಈಗ ನೀವೇನಾದರೂ ಮಾರ್ಕೆಟಿಗೆ ಹೋಗಿ ವೆಸಲ್ಸ್ದು ಶಾಪ್ನಲ್ಲೆಲ್ಲ ವಿಸಿಟ್ ಮಾಡಿದ್ರೆ ಆ್ಯನೋಡೈಸ್ಡ್ ಮೆಟಲ್, ಆ್ಯನೋಡ್ ಕಪ್ಪಗಿರುತ್ತೆ ಆ ಪಾತ್ರೆ, ಚೆನ್ನಾಗಿರುತ್ತೆ ನೋಡಲಿಕ್ಕೆ, ಶೈನಿನೆಸ್ ಇರುತ್ತೆ, ಬಟ್ ಒಂಥರ ಕಪ್ಪಿರುತ್ತೆ. ಇದೇನಿದು? ಇದು ಆ್ಯನೋಡೈಸ್ಡ್ ಮೇಡಮ್. ಇದೇನು? ಇದು ಆ್ಯನೋಡೈಸ್ಡ್ ಮೇಡಮ್. ಅದೇನು? ಅದೇ ಆ್ಯನೋಡೈಸ್ಡ್ ಮೇಡಮ್ ಅಂತ ಹೇಳ್ತಾರೆ. ಆವಾಗ ಅರ್ಥ ಆಗ್ತಿಲ್ಲ ನನಗೆ, ಇದೇನು ಆ್ಯನೋಡೈಸ್ಡ್ ಅಂತೇಳಿ. ಆಮೇಲೆ ಅರ್ಥ ಆಯಿತು, ಓಹೋ, ಮಾರ್ಕೆಟಲ್ಲಿ ಹಳೆ ಕಾಲದ ಅಲ್ಯೂಮಿನಿಯಂ ಪಾತ್ರೆ ಎಲ್ಲ ಇವಾಗ ಆ್ಯನೋಡೈಸ್ಡ್ ಅಲ್ಯೂಮಿನಿಯಂ ಪಾತ್ರೆ ಕೊಡ್ತಾ ಇದ್ದಾರೆ ಅಂತ. ಒಂದ್ಸಲ ಹುಡುಕ್ ನೋಡಿ, ನೀವು ಗೂಗಲಲ್ಲಿ ಟೈಪ್ ಮಾಡಿ ಆ್ಯನೋಡೈಸ್ಡ್ ಅಲ್ಯೂಮಿನಿಯಂ ವೆಸಲ್ ಅಂತ ಹೇಳಿ, ನಿಮಗೆ ಗೊತ್ತಾಗುತ್ತೆ. ಸೊ ಮಾರ್ಕೆಟಿಂಗ್ ಪರ್ಪಸ್ಗೋಸ್ಕರನೂ ಈಸಿ ಅನಿಸುತ್ತೆ ಮಕ್ಕಳೇ, ಅದು ಅಟ್ರಾಕ್ಟಿವ್ ಇದೆ. ನೀವು ಅನ್ಕೋತೀರ ಪಾಶ್ ಅನಿಸುತ್ತೆ ನೋಡಲಿಕ್ಕೆ ಅಂತ ಹೇಳಿ. ಹೆಲ್ದಿ ಕೂಡ, ನಾಟ್ ದ್ಯಾಟ್ ಬ್ಯಾಡ್ ಟು ಯೋರ್ ಹೆಲ್ತ್, ವರ್ಕ್ ಆಗುತ್ತೆ. ಸೊ ಅರ್ಥ ಆಯ್ತಾ? ಇವಾಗ ಏನೆಲ್ಲೋ ಓದಿದ್ವಿ ನಾವು. ಈಗ ಸೆಕೆಂಡ್ ಕ್ಯಾಟಗರಿ ಆಫ್ ರಿಯಾಕ್ಷನ್ಸಿಗೆ ಹೋಗೋಣ. ದಟ್ ಈಸ್ ರಿಯಾಕ್ಷನ್ ವಿತ್ ವಾಟರ್. ಏನು ಆಗಬೇಕು? ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಏನು ಕೊಟ್ಟಿದ್ದಾರೆ ಹೇಳ್ತೀನಿ. ಜನರಲಿ ಮೆಟಲ್ಸನ್ನು ನೀರಿಗೆ ಹಾಕಿದ್ರೆ ಬೇಸ್ ಕೊಡಬೇಕು, ನೀವು ಅದನ್ನೇ ತಾನೇ ಕಲ್ತಿರೋದು. ಮೆಟಲ್ಸ್ ಬೇಸಿಕ್ ಸಬ್ಸ್ಟೆನ್ಸಸ್ ಆರ್ ದೋಸ್ ವಿಚ್ ಪ್ರೊಡ್ಯೂಸಸ್ OH- ions in water. ಯಾರು ಕೊಡ್ತಾರೆ ನಿಮಗೆ OH- ions? ಮೆಟಲ್ಸ್, ಆಬ್ವಿಯಸ್ಲಿ. ಸೊ ಎಕ್ಸೆಪ್ಟ್ ಅಮೋನಿಯಂ ಹೈಡ್ರಾಕ್ಸೈಡ್. ಸೊ ಈಗ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ವಾಟರ್ ಟು ಪ್ರೊಡ್ಯೂಸ್ ಏನು? ಮೆಟಲ್ ಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಮೆಟಲ್ ಆಕ್ಸೈಡ್ that are soluble in water dissolve to form further metal hydroxide. But all the metals do not react with water. ಇಲ್ಲಿ ನೋಡಿ, metal oxide cancel ಆಗುತ್ತೆ. So metal reacting with water will give you metal hydroxide and hydrogen. ಜನರಲ್ ಆಗಿ ಏನು ಬರ್ತೀವಿ ಗೊತ್ತಾ? ಮೆಟಲು, ವಾಟರು, ನಿಮಗೆ ಮೆಟಲ್ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ವೆರಿ ಇಂಪಾರ್ಟೆಂಟ್, ಹೈಡ್ರೋಜನ್ ಗ್ಯಾಸ್ ಕೊಡುತ್ತೆ. ಎಕ್ಸಾಮಲ್ಲಿ ಕೇಳ್ತಾರೆ CBSE ಅಲ್ಲಿ, ಏನು ಬರೀತೀರಾ? ಡೂ ಫಾಲೋ ದ ಸೇಮ್ NCERT ಸ್ಟೇಟ್ಮೆಂಟ್ ಆ್ಯಂಡ್ ಸೇಮ್ NCERT ಇಕ್ವೇಷನ್ಸ್. ಫಸ್ಟ್ಗೆ ಮೆಟಲ್, ವಾಟರ್, ಮೆಟಲ್ ಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್, ಮೆಟಲ್ ಆಕ್ಸೈಡ್ ಆ್ಯಂಡ್ ವಾಟರ್, ಮೆಟಲ್ ಹೈಡ್ರಾಕ್ಸೈಡ್, ಇದನ್ನೇ ಬರೀರಿ. ಇಕ್ವೇಷನ್ಸ್ ಬರೀಬೇಕಾದ್ರೆ ಇನ್ನೂ ಸಿಂಪ್ಲಿಫೈಡ್ ಆಗುತ್ತೆ. ಸೊ ಮೆಟಲ್ ಲೈಕ್ ಪೊಟ್ಯಾಷಿಯಮ್, ಸೋಡಿಯಂ ರಿಯಾಕ್ಟ್ ವೈಲೆಂಟ್ಲಿ ವಿತ್ ಕೋಲ್ಡ್ ವಾಟರ್. ನೋಡ್ತಿದ್ದೀರಾ? ಪೊಟ್ಯಾಷಿಯಮ್ ಮತ್ತು ವಾಟರ್. ನನ್ನ ಇಕ್ವೇಷನ್ಸ್ ನಾನು ಕೂಡ ಬರಿತೀನಿ, ಸೊ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಪೊಟ್ಯಾಷಿಯಮ್, ವಾಟರ್. ವಾಟರಲ್ಲಿ ಏನಿದೆ? H+ ಇದೆ, OH- ಇದೆ. ಆಯಿತಾ? ಪೊಟ್ಯಾಷಿಯಮ್ ಇಸ್ ಅ ಮೆಟಲ್. ಇಟ್ ಶುಡ್ ಆಲ್ಸೋ
it should tend to have positive charge. Our positive charge should react with what? Negatively charged ion. So ನಿಮ್ಗೆ ಏನು ಸಿಗಬೇಕು ಇಲ್ಲಿ? KOH ಪ್ಲಸ್ ಇಲ್ಲಿ H2 ಇದೆಯಲ್ಲ, ಇದಕ್ಕೆ ಪೊಟ್ಯಾಷಿಯಂ ಎಲೆಕ್ಟ್ರಾನ್ಸ್ ಅನ್ನು ಕೊಡುತ್ತೆ, H2 ಗ್ಯಾಸ್ ಆಗಿ ರಿಲೀಸ್ ಆಗುತ್ತೆ. ಸೊ ಈ ಥರ ರಿಯಾಕ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೋಡಿಯಂ ಸ್ಟೋರಿ ಹೇಳ್ತೀನಿ ನೋಡಿ, ಯಾವ ಥರ ನೀವು ಪ್ರಾಡಕ್ಟ್ ಬರೀ ಬಂದೇಳಿ. ಸೋಡಿಯಂನ ನೀರಿಗೆ ಹಾಕಿ, ನೀರಲ್ಲಿ ಯಾರಿದ್ದಾರೆ? 2 ಕ್ಯೂಟ್ ಆಗಿರೋ ಅಯಾನ್ಸ್ ಇದೆ, ಒಂದು H ಪ್ಲಸ್ಸು OH ಮೈನಸ್. H ಪ್ಲಸ್ ಹೇಳುತ್ತೆ, ಅಣ್ಣ ಸೋಡಿಯಂ ನಿನಗೆ OH ಮೈನಸ್ ಅಯಾನ್ ಜೊತೆ ರಿಲೇಷನ್ಶಿಪ್ ಬೇಕಾ, ಫ್ರೆಂಡ್ಶಿಪ್ ಮಾಡಬೇಕಾ? ಇವಳ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು, ಆಯಿತಾ, ಟು ಫಾರ್ಮ್ ಅ ಪ್ರಾಡಕ್ಟ್ ಕಾಲ್ಡ್ ಆಸ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ H ಪ್ಲಸ್ ಕೇಳ್ತಾನೆ, ಇವಳು ನನಗೆ ಬೆಸ್ಟ್ ಫ್ರೆಂಡು, ನೀನು ಇವಳ ಜೊತೆ ಫ್ರೆಂಡ್ಶಿಪ್ ಮಾಡಬೇಕಾ? ಹಾಗಾದರೆ ನನಗೆ ಎಲೆಕ್ಟ್ರಾನ್ಸ್ ಕೊಡು. ಸೊ ಸೋಡಿಯಂ ಏನು ಮಾಡ್ತಾನೆ? ಎಲೆಕ್ಟ್ರಾನ್ಸ್ನ H ಪ್ಲಸ್ಸಿಗೆ ಕೊಡ್ತಾನೆ. H ಪ್ಲಸ್ ಎಲೆಕ್ಟ್ರಾನ್ಸನ್ನು ರಿಸೀವ್ ಮಾಡಿ H ಆಗುತ್ತೆ. ಆ H ಏನಾಗುತ್ತೆ? ಇನ್ನೊಂದು H ಜೊತೆ ಕಂಬೈಂಡ್ ಆಗಿ H2 ಗ್ಯಾಸ್ ಆಗುತ್ತೆ. ಸೋಡಿಯಂ ಇವನಿಗೆ ಎಲೆಕ್ಟ್ರಾನ್ಸ್ ಕೊಟ್ಟರೆ ಸೋಡಿಯಂ ಏನಾಯಿತು? ಇವಾಗ ಪಾಸಿಟಿವ್ ಚಾರ್ಜ್ ಆಯಿತು. ಆ ಪಾಸಿಟಿವ್ ಚಾರ್ಜ್ ಸೋಡಿಯಂ ವಿಲ್ ರಿಯಾಕ್ಟ್ ಟು ಫಾರ್ಮ್ ಸೋಡಿಯಂ ಹೈಡ್ರಾಕ್ಸೈಡ್. ಈ ಥರ ಆ್ಯಕ್ಚುಲಿ ಪ್ರಾಡಕ್ಟ್ ಫಾರ್ಮ್ ಆಗುವಂಥದ್ದು. ಇಷ್ಟೆಲ್ಲ ಡೀಟೇಲಿಂಗ್ ಬೇಕಂತ ಕೇಳಿದ್ರೆ ನಿಮ್ಮ ಇಷ್ಟ. ನಿಮಗೆ ಅರ್ಥ ಮಾಡ್ಕೊಳ್ಲಿಕ್ಕಾಗುತ್ತೆ ಅಂದರೆ ಈ ಥರ ಕಲಿಬೋದು. ಅಥವಾ ನಾನು ನಿಮ್ಗೆ ಏನು ಹೇಳ್ಕೊಟ್ಟಿದ್ದೆ? ಪೊಟ್ಯಾಷಿಯಮ್, ಸೋಡಿಯಂ ಪ್ಲಸ್ ಪ್ಲಸ್, ವಾಟರ್, from water it is the OH minus ion which goes with K. ಇಲ್ಲಿ Na, ಇಲ್ಲಿ H2 gas, ಇಲ್ಲಿ H2 gas. that's it. ಬೇಸ್ ಸಿಗುತ್ತೆ. ಬೇಸ್ ಅಂತ ಹೇಳಿದರೆ ದೀಸ್ ಆರ್ ಈ ಮೆಟಲು, ಸೋಡಿಯಂ, ಪೊಟ್ಯಾಷಿಯಂ ಅವರ ಆಕ್ಸೈಡ್ಸ್ಗಳು ನೀರಲ್ಲಿ ಈಸಿಯಾಗಿ ಸಾಲ್ಯುಬಲ್ ಆಗೋದ್ರಿಂದ ಯು ಕ್ಯಾನ್ ರೈಟ್ ದಿಸ್ ಬೇಸ್. ಅರ್ಥ ಆಯ್ತಾ? ಇಲ್ಲ ಅಂತ ಹೇಳಿದ್ರೆ ಆಕ್ಸೈಡ್ ಬರೆದು ಬರಬೇಕು. ಬಟ್ ಇದು ಈಸಿ ಇದೆ ಮಕ್ಕಳೇ, ರಿಯಾಕ್ಷನ್ಸ್ ಏನು ಕಲ್ತಿದ್ದೀರಾ ಇಲ್ಲೇ. ಹೀಟ್ ಎನರ್ಜಿ ಕೂಡ ರಿಲೀಸ್ ಆಗುತ್ತೆ. ಇಲ್ಲೂ ಕೂಡ ನೋಡಿ, ಹೈಡ್ರೋಜನ್ ಇವಾಲ್ವ್ಡ್ ಇಮಿಡಿಯೇಟ್ಲಿ ಕ್ಯಾಚಸ್ ಫೈರ್. ನಾನು ನಿಮ್ಗೆ ಆವಾಗಲೇ ಹೇಳಿದೆ ನೋಡಿ, ಮೆಟಲ್ ರಿಯಾಕ್ಟ್ ಮಾಡಬೇಕಾದ್ರೆ ವೈ ಡು ದೇ ಕ್ಯಾಚ್ ಫೈರ್? ಬಿಕಾಸ್ ದೇ ರಿಯಾಕ್ಟ್ ವಿತ್ ಅಟ್ಮಾಸ್ಫಿಯರಿಕ್ ಮಾಯಿಶ್ಚರ್. ಇಲ್ಲೂ ನೋಡಿ, ಹೈಡ್ರೋಜನ್ ಇವಾಲ್ವ್ ಆಗ್ತಿರೋದಕ್ಕೇ ಈ ರಿಯಾಕ್ಷನಲ್ಲೂ ಕೂಡ ಯು ಸಿ ಕ್ಯಾಚಿಂಗ್ ಫೈರ್. ಆ್ಯಂಡ್ ಆಲ್ಸೋ ಅವ್ರು ಏನೇ ಹೇಳ್ತಾರೆ ಗೊತ್ತಾ? ಸಿಕ್ಕಾಪಟ್ಟೆ ಎನರ್ಜಿ ರಿಲೀಸ್ ಆಗುತ್ತೆ. ದಿಸ್ ಎನರ್ಜಿ ಮೇಕ್ಸ್ ದಿ ಹೈಡ್ರೋಜನ್ ಟು ಕ್ಯಾಚ್ ಫೈರ್. ಬಟ್ ದ ಸೇಮ್ ಎನರ್ಜಿ ಇಸ್ ನಾಟ್ ಸೀನ್ ವಿತ್ ಕ್ಯಾಲ್ಶಿಯಂ. ಕ್ಯಾಲ್ಶಿಯಂ ಮೆಟಲ್ ಕೂಡ ರಿಯಾಕ್ಟ್ ಆಗುತ್ತೆ, ಬಟ್ ನಾಟ್ ವಿತ್ ದ ಕೋಲ್ಡ್ ವಾಟರ್. ನಾರ್ಮಲ್ ವಾಟರ್ ಜೊತೆನೇ ಕ್ಯಾಲ್ಶಿಯಂ ರಿಯಾಕ್ಟ್ ಆಗೋದು. ಸೊ ಅಂದರೆ ಕೋಲ್ಡ್ ವಾಟರ್ ಅಂತ ಹೇಳಿದ್ರೆ ಅಲ್ಲಿ ಟೆಂಪ್ರೇಚರೇ ಇಲ್ಲ. ಸೋಡಿಯಮು ಪೊಟ್ಯಾಷಿಯಮ್ ಕೋಲ್ಡ್ ವಾಟರ್ ಬಾರೋ, ಇಲ್ಲಿ ನಾನು ರಿಯಾಕ್ಟ್ ಮಾಡ್ತೀನಿ, ನಾನು ಎನರ್ಜಿ ಕೊಡ್ತೀನಿ ಅಂತ ಹೇಳಿ ಅಷ್ಟು ಎನರ್ಜೆಟಿಕ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಕ್ಯಾಲ್ಶಿಯಂ ಓಕೆ, ನಿನ್ನ ಹತ್ರನೂ ಎನರ್ಜಿ ಇಲ್ಲ, ನನ್ನ ಹತ್ರನೂ ಎನರ್ಜಿ ಇಲ್ಲ, ಬಿಡು ಸೈಲೆಂಟಾಗಿ ರಿಯಾಕ್ಟ್ ಆಗೋಣ, ಆ ಥರ. ಅರ್ಥ ಆಯ್ತಾ? ಸೊ ಈವನ್ ವಿತ್ ಕೋಲ್ಡ್ ವಾಟರ್ ಅಂತ ಹೇಳಿದ್ರೆ ಎನರ್ಜಿ ಇಲ್ಲದೆ ಇರೋ ಜಾಗದಲ್ಲೂ ಸಿಕ್ಕಾಪಡೆ ಎನರ್ಜೆಟಿಕ್ ಆಗಿ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ರಿಯಾಕ್ಟ್ ಮಾಡ್ತಾರೆ. ಕ್ಯಾಲ್ಶಿಯಂ ಹತ್ರ ಸೈಲೆಂಟ್ ಆಗಿ ಸರಿಯಪ್ಪ ಮಾತಾಡ್ಕೊಳ್ಳೋಣ, ಆಮೇಲೆ ರಿಯಾಕ್ಟ್ ಮಾಡೋಣ, ಆ ಥರ. ಸೊ ರಿಯಾಕ್ಷನ್ ಆಫ್ ಕ್ಯಾಲ್ಶಿಯಂ ವಿತ್ ವಾಟರ್ ಇಸ್ ಲೆಸ್ ವಯಲೆಂಟ್. The heat evolved is not sufficient for the hydrogen to catch fire. ಹಾಗಾಗಿ ಇಲ್ಲಿ ಫೈರ್ ಕ್ಯಾಚ್ ಆಗಲ್ಲ. ಬಟ್ ಕ್ಯಾಲ್ಶಿಯಂ ಫ್ಲೋಟ್ ಆಗುತ್ತೆ ನೋಡಿ. ಕ್ಯಾಲ್ಶಿಯಂ ಸ್ಟಾರ್ಟ್ಸ್ ಫ್ಲೋಟಿಂಗ್ ಬಿಕಾಸ್ ದ ಬಬಲ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ಡ್ ಸ್ಟಿಕ್ ಟು ದ ಸರ್ಫೇಸ್ ಆಫ್ ದ ಮೆಟಲ್. ಅರ್ಥ ಏನು? ನೀವು ಇವಾಗ ಕ್ಯಾಲ್ಶಿಯಂ ಮೆಟಲ್ ಒಂದು ಬೀಕರ್ ಅನ್ಕೊಳ್ಳಿ, ಕ್ಯಾಲ್ಶಿಯಂ ಮೆಟಲ್ನ ಹಾಕ್ತೀರಾ, ಹೈಡ್ರೋಜನ್ ಗ್ಯಾಸ್ ಏನು ರಿಲೀಸ್ ಆಗುತ್ತೆ, ಆ ರಿಲೀಸ್ ಆಗಿರುವ ಹೈಡ್ರೋಜನ್ ಗ್ಯಾಸು ಕ್ಯಾಲ್ಶಿಯಮನ್ನು ಫ್ಲೋಟ್ ಮಾಡುತ್ತೆ. ಸೊ ಬಬಲ್ಸ್ ಥರ ಫ್ಲೋ ಮಾಡುತ್ತೆ. ಅದನ್ನು ನಾವು ಕ್ಯಾಲ್ಶಿಯಮ್ ಇಸ್ ಫ್ಲೋಟಿಂಗ್, ಮೆಗ್ನೀಷಿಯಮ್ ಇಸ್ ಫ್ಲೋಟಿಂಗ್ ಅಂತ ಹೇಳ್ತೀವಿ. ಮೆಗ್ನೀಷಿಯಮ್ ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ, ಬದಲಿಗೆ ಹಾಟ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ. ಮೆಗ್ನೀಷಿಯಮ್ ಕೂಡ ಫ್ಲೋಟ್ ಆಗುತ್ತೆ. ಅರ್ಥ ಆಯ್ತಾ? ಇದೇನು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಕೆಲವೊಂದು ಮೆಟಲ್ಸ್ಗಳು ಸಚ್ ಆಸ್ ಅಲ್ಯೂಮಿನಿಯಂ, ಜಿಂಕ್, ಅಯನ್, ಈ ಮೂರು ಹಾಟ್ ವಾಟರ್ ಜೊತೆನೂ ರಿಯಾಕ್ಟ್ ಆಗಲ್ಲ, ಕೋಲ್ಡ್ ವಾಟರ್ ಜೊತೆನೂ ರಿಯಾಕ್ಟ್ ಆಗಲ್ಲ. ದೇ ಓನ್ಲಿ ರಿಯಾಕ್ಟ್ ವಿತ್ ಸ್ಟೀಮ್ ಟು ಫಾರ್ಮ್ ಆಕ್ಸೈಡ್, ನಾಟ್ ಹೈಡ್ರಾಕ್ಸೈಡ್. ಆಕ್ಸೈಡ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಇದು ನೀವು ಫಸ್ಟ್ ಚಾಪ್ಟರ್ನಲ್ಲಿ ಬ್ಯಾಲೆನ್ಸ್ ದ ಇಕ್ವೇಶನ್ ಸ್ಟೆಪ್ ವೈಸ್ ಕಲ್ತಿದ್ದೀರಾ ತಾನೆ? Fe ರಿಯಾಕ್ಟಿಂಗ್ ವಿತ್ ವಾಟರ್ ಇನ್ ಗೇಷಿಯಸ್ ಫಾರ್ಮ್ ಗಿವಿಂಗ್ Fe3O4 ಮಿಕ್ಸ್ಡ್ ಆಕ್ಸೈಡ್, ಇದು ಮಿಕ್ಸ್ಡ್ ಅಯನ್ ಆಕ್ಸೈಡ್ ಫಾಲೋಡ್ ಬೈ ಹೈಡ್ರೋಜನ್ ಗ್ಯಾಸ್. ಅಲ್ಯೂಮಿನಿಯಂ ರಿಯಾಕ್ಟಿಂಗ್ ವಿತ್ ಸ್ಟೀಮ್, ನಾನು ಆವಾಗಲೇ ಹೇಳಿದೆ ನೋಡಿ, ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮ್ ಆಗುತ್ತೆ ಹೈಡ್ರೋಜನ್ ಗ್ಯಾಸ್ ಜೊತೆ ಅಂತ ಹೇಳಿ. ಅದು ಹೇಗೆ ರಿಯಾಕ್ಟ್ ಆಗುತ್ತೆ ಸ್ಟೀಮ್ ಜೊತೆ ಅಂತ ಹೇಳೋದಕ್ಕೆ ಈ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ
water vapor source and a glass wool soaked in water. So this will release. ನನ್ನ ಪೆನ್ನು ಚೇಂಜ್ ಮಾಡ್ತೀನಲ್ಲ, ನಿಮಗೆ ಕಾಣಲ್ಲ. ಇದು ಸೋರ್ಸ್ ಆಫ್ ವಾಟರ್ ಆಗಿರುತ್ತೆ, ವಾಟರ್ ಇನ್ ಗೇಷಿಯಸ್ ಮೀಡಿಯಾ. ಆಯ್ತಾ? ಈ ರಿಬ್ಬನ್ ಥರ ಇರೋದು ಮೆಟಲ್ ಸ್ಯಾಂಪಲ್. ಇದು ಮೆಟಲ್ ಸ್ಯಾಂಪಲ್ ಜೊತೆ ರಿಯಾಕ್ಟ್ ಮಾಡಿ ಯಾವ ಗ್ಯಾಸ್ ರಿಲೀಸ್ ಮಾಡುತ್ತೆ? ಹೈಡ್ರೋಜನ್. ಆ ಹೈಡ್ರೋಜನ್ ಗ್ಯಾಸನ್ನು ನೀವೇನಾದರೂ ವಾಟರಲ್ಲಿ ಪಾಸ್ ಮಾಡಿದ್ರೆ ಬಬಲ್ ಆಗಿ ಇಲ್ಲಿ ಸ್ಟೋರ್ ಆಗಿರುತ್ತೆ ಹೈಡ್ರೋಜನ್ ಗ್ಯಾಸ್ ಈ ಗ್ಯಾಪ್ನಲ್ಲಿ. ಅದನ್ನು ಸಪೋರ್ಟಿವ್ ಆಗಿ ಒಂದು ಸ್ಟ್ಯಾಂಡ್ನಲ್ಲಿ ಸಪೋರ್ಟಿವ್ ಆಗಿ ತೊಗೊಂಡಿದ್ದಾರೆ. ಇದನ್ನು ಡೆಲಿವರಿ ಟ್ಯೂಬ್ ಅಂತಾರೆ. ಈ ಡಯಾಗ್ರಾಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ ಫಾರ್ SSLC ಬೋರ್ಡ್. ಲಾಸ್ಟ್ ಇಯರ್ನಲ್ಲಿ ಇದೇ ಡಯಾಗ್ರಾಮ್ ಫೈನಲ್ ಎಕ್ಸಾಮ್ನಲ್ಲಿ ಕೇಳಿದರು. ಆಯಿತಾ? ಫಾರ್ CBSE ಬೋರ್ಡ್ ದೇ ವೋಂಟ್ ಆಸ್ಕ್ ದ ಡಯಾಗ್ರಾಮ್, ಬಟ್ ದೇ ವಿಲ್ ಆಸ್ಕ್ ಯು ದ ರಿಯಾಕ್ಷನ್ಸ್. ಹೇಗೆ ಸ್ಟೀಮ್ ಜೊತೆ ರಿಯಾಕ್ಟ್ ಆದಾಗ ಹೇಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಕೊಡುತ್ತೆ ಅಂತೇಳಿ. ಸೊ ರಿಮೆಂಬರ್, ಯಾವಾಗೆಲ್ಲ ಮೆಟಲ್ಸ್ಗಳು ಸ್ಟೀಮ್ ಜೊತೆ ರಿಯಾಕ್ಟ್ ಮಾಡುತ್ತೆ, ದೇ ವಿಲ್ ಗಿವ್ ವಾಟ್? ಆಕ್ಸೈಡ್. ದೇ ವಿಲ್ ಗಿವ್ ಆಕ್ಸೈಡ್. ಆಯಿತಾ? ಈಗ ಆಕ್ಟಿವಿಟಿ 3.10ಗೆ ಬರೋಣ. ಸೊ ಅಲ್ಲೇನು ಹೇಳುತ್ತೆ ಅಂತ ಹೇಳಿದ್ರೆ, ಟೇಕ್ ದ ಸ್ಯಾಂಪಲ್ಸ್. ಯಾವುದೆಲ್ಲ ಸ್ಯಾಂಪಲ್ ತಗೊಳ್ತೀರಾ? ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಅಯನ್. ಇಷ್ಟು ಸ್ಯಾಂಪಲ್ ತಗೊಳ್ತೀರಾ. ವಿಚ್ ಮೆಟಲ್ ರಿಯಾಕ್ಟ್ಸ್ ವಿತ್ ಕೋಲ್ಡ್ ವಾಟರ್? ಅರೇಂಜ್ ದೆಮ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್. ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗುವ ಮೆಟಲ್ಸ್ ಯಾವುದೆಲ್ಲ? ಕ್ಯಾಲ್ಶಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಇದರಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ಲಿ ರಿಯಾಕ್ಷನ್ ಬರೀರಿ. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಅಂದರೆ ಕ್ಯಾಲ್ಶಿಯಂ ಕಡಿಮೆ ಎಕ್ಸೈಟ್ಮೆಂಟಲ್ಲಿ ರಿಯಾಕ್ಟ್ ಆಗುತ್ತೆ, ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿ ರಿಯಾಕ್ಟ್ ಆಗೋದು ಸೋಡಿಯಂ. ಸೊ ಕ್ಯಾಲ್ಶಿಯಂ ಈಸ್ ಲೆಸ್ ರಿಯಾಕ್ಟಿವ್ ಕಂಪೇರ್ಡ್ ಟು ಪೊಟ್ಯಾಷಿಯಂ ವಿಚ್ ಇಸ್ ಲೆಸ್ ರಿಯಾಕ್ಟಿವ್. ಲೆಸ್ಸಿಗೆ ಸಿಂಬಲ್ ಈ ಥರ ಅಂದ್ಕೊಳ್ಳಿ, ಲೆಸ್ ರಿಯಾಕ್ಟಿವ್ ಆ್ಯಂಡ್ ಫಾಲೋಡ್ ಬೈ ಸೋಡಿಯಂ. ಇದು ಸೆಕೆಂಡ್ ಕ್ವೆಶನ್. ಥರ್ಡ್ ಕ್ವೆಶನ್ ನೋಡಿ, ಡಿಡ್ ಎನಿ ಮೆಟಲ್ ಪ್ರೊಡ್ಯೂಸ್ ಫೈರ್ ಆನ್ ವಾಟರ್? ಎಸ್. ಯಾವುದು? ಸೋಡಿಯಂ ಮತ್ತು ಪೊಟ್ಯಾಷಿಯಂ ಎರಡು ಕೂಡ ಕೋಲ್ಡ್ ವಾಟರಲ್ಲೇ ಫೈರ್ ಪ್ರೊಡ್ಯೂಸ್ ಮಾಡ್ತು. ಡಸ್ ಎನಿ ಮೆಟಲ್ ಸ್ಟಾರ್ಟ್ ಫ್ಲೋಟಿಂಗ್ ಆಫ್ಟರ್ ಸಮ್ ಟೈಮ್? ಕೋಲ್ಡ್ ವಾಟರ್ನಲ್ಲಿ, ನಾರ್ಮಲ್ ವಾಟರ್ ಅಂತ ಅನ್ಕೊಳ್ಳಿ, ಯಾವುದು ಫ್ಲೋಟ್ ಆಗುತ್ತೆ? ಕ್ಯಾಲ್ಶಿಯಂ. ಹಾಟ್ ವಾಟರಲ್ಲಿ ಯಾವ್ದು ಫ್ಲೋಟ್ ಆಗುತ್ತೆ? ಮೆಗ್ನೀಷಿಯಂ. ನೆನ್ಪಿಟ್ಕೊಳ್ಳಿ ಇದು. Put the metal that did not react with cold water in the beaker in hot water. For the metals that did not react with hot water, ಈಗ ಹಾಟ್ ವಾಟರಲ್ಲಿ ಯಾವುದು ರಿಯಾಕ್ಟ್ ಆಗುತ್ತೆ? ಮೆಗ್ನೀಷಿಯಂ. ಮೆಗ್ನೀಷಿಯಂ ರಿಯಾಕ್ಟ್ಸ್ ವಿತ್ ಹಾಟ್ ವಾಟರ್. ಫಾರ್ಮ್ಸ್ ಮೆಗ್ನೀಷಿಯಂ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಇಲ್ಲೂ ಕೂಡ ಮೆಗ್ನೀಷಿಯಂ ಫ್ಲೋಟ್ ಆಗುತ್ತೆ. ನೀವು ನೆನ್ಪಿಟ್ಕೊಳ್ಳಿ, ಮೆಗ್ನೀಷಿಯಂ ಹಾಟ್ ವಾಟರ್ ಜೊತೆ ಸ್ಟೀಮ್ ಜೊತೆ ರಿಯಾಕ್ಟ್ ಆಗುತ್ತೆ, ಬಟ್ ನಾಟ್ ವಿತ್ ದ ಕೋಲ್ಡ್ ವಾಟರ್. ಆಯ್ತಾ? ಅವ್ರು ಕೇಳ್ತಾರೆ, ವಿಚ್ ಮೆಟಲ್ ಡಿಡ್ ನಾಟ್ ರಿಯಾಕ್ಟ್ ಈವನ್ ವಿತ್ ಸ್ಟೀಮ್? ಕಾಪರ್, ಲೆಡ್, ಸಿಲ್ವರ್, ಗೋಲ್ಡ್. ಈ 4 ಮೆಟಲ್ಸ್ಗಳು ಸ್ಟೀಮ್ ಜೊತೆ ಕೂಡ ರಿಯಾಕ್ಟ್ ಆಗಲ್ಲ. ಅರೇಂಜ್ ದ ಮೆಟಲ್ಸ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ವಿತ್ ದ ವಾಟರ್. ಜಾಸ್ತಿ ರಿಯಾಕ್ಟ್ ಆಗೋದು ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಫಾಲೋಡ್ ಬೈ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಅಯನ್. ಆ ರಿಯಾಕ್ಟಿವಿಟಿ ಸೀರೀಸ್ ಇದೆ ನೋಡಿ, ಸೇಮ್ ರಿಯಾಕ್ಟಿವಿಟಿ ಸೀರೀಸ್ನಲ್ಲೇ ಹೋಗಿ, ಬಟ್ ಪ್ರೊವೈಡೆಡ್ ಅಲ್ಲಿ ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಪೊಟ್ಯಾಷಿಯಂ ಫಸ್ಟ್ ಬರುತ್ತೆ, ಇಲ್ಲಿ ನೀವೇನು ಮಾಡಿ ಸೋಡಿಯಂನ ತಗೊಳ್ಳಿ ಫಸ್ಟಿಗೆ. ಸೊ ಇದು ನಿಮ್ಮ ಆಕ್ಟಿವಿಟಿ ಬೇಸ್ಡ್ ಕ್ವೆಶನ್ಸ್. ಪ್ರತಿ ಕ್ವೆಶನ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಲ್ತಿದ್ದೀರಾ? ಇವಾಗ ಏನು ಕಲ್ತ್ರಿ? ರಿಯಾಕ್ಷನ್ ವಿತ್ ವಾಟರ್. ಸಮರಿ ಮಾಡೋಣ. ನಾನು 3 ಕಂಪಾರ್ಟ್ಮೆಂಟ್ಸ್ ಮಾಡ್ತೀನಿ. ಕೋಲ್ಡ್ ವಾಟರಲ್ಲಿ ಯಾರು ರಿಯಾಕ್ಟ್ ಆಗ್ತಾರೆ? ಹಾಟ್ ವಾಟರಲ್ಲಿ ಯಾರು ರಿಯಾಕ್ಟ್ ಆಗ್ತಾರೆ? ಮತ್ತೆ ಸ್ಟೀಮ್ ಜೊತೆ ರಿಯಾಕ್ಟ್ ಯಾವ ಥರ ಆಗುತ್ತೆ? ಆಯಿತಾ? ಕೋಲ್ಡ್ ವಾಟರಲ್ಲಿ ಕೆ ರಿಯಾಕ್ಟ್ ಆಗುತ್ತೆ, ಎನ್ ಎ ರಿಯಾಕ್ಟ್ ಆಗುತ್ತೆ, ಪೊಟ್ಯಾಷಿಯಂ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿ ಏನು ಪ್ರೊಡ್ಯೂಸ್ ಮಾಡುತ್ತೆ? ಕೆ ಬಂದರೆ KOH, ಎನ್ ಎ ಬಂದರೆ NaOH, ಸಿ ಎಗೆ ಚಾರ್ಜ್ ಟ್ವೈಸ್ ಇರೋದ್ರಿಂದ CaOH ಹೋಲ್ ಟ್ವೈಸ್. ಇಲ್ಲಿ H2 ಗ್ಯಾಸ್, ಇಲ್ಲೂ ಹೈಡ್ರೋಜನ್ ಗ್ಯಾಸ್. ಇಲ್ಲೂ ಕೂಡ ಹೈಡ್ರೋಜನ್ ಗ್ಯಾಸ್. ಆಯಿತಾ? ಇಲ್ಲೆಲ್ಲ ಕಡೆ 3 ರಿಯಾಕ್ಷನಲ್ಲಿ ಲೆಸ್ ವಾಯ್ಲೆಂಟ್ ಕ್ಯಾಲ್ಶಿಯಂ, ಮೋರ್ ವಾಯ್ಲೆಂಟ್ ಸೋಡಿಯಂ ಪೊಟ್ಯಾಷಿಯಂ ಕ್ಯಾಚಸ್ ಫೈರ್. It releases plus energy, heat energy, plus heat energy. Highly exothermic reaction. That heat energy is not sufficient with respect to calcium. That's why it doesn't catch fire.
ಸ್ಟೀಮ್ ಹಾಟ್ ವಾಟರ್ ಜೊತೆ ಮೆಗ್ನೀಷಿಯಂ ಪ್ಲಸ್ ಹಾಟ್ ವಾಟರ್. ಇಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ ಅಂತಾನೂ ಬರಿಕೊಳ್ಬೋದು ಅಥವಾ ಹೈಡ್ರಾಕ್ಸೈಡ್ ಅಂತಾನೂ ಬರಿಬೋದು, ನೀವು ಎರಡು ಬೇಕಾದ್ರೂ ಬರಿಬೋದು. ಕೆಲವೊಂದು ಟೆಕ್ಸ್ಟ್ ಬುಕ್ನಲ್ಲಿ ವಿತ್ ಹಾಟ್ ವಾಟರ್ ಹೈಡ್ರಾಕ್ಸೈಡ್ ಅಂತ ಕೊಟ್ಟಿದ್ದಾರೆ, OH ಟ್ವೈಸ್ ಅಂತ. ಆಕ್ಸೈಡ್ ಕೂಡ ಬರಿಬೋದು, ತೊಂದರೆ ಇಲ್ಲ. ಸ್ಟೀಮ್ ಜೊತೆ ಯಾವ್ದು ರಿಯಾಕ್ಟ್ ಆಗುತ್ತೆ? ಮೆಗ್ನೀಷಿಯಂ ಆಗುತ್ತೆ, ಅಲ್ಯೂಮಿನಿಯಂ ಆಗುತ್ತೆ, ಜಿಂಕ್ ಆಗುತ್ತೆ, Fe ಆಗುತ್ತೆ. ಈ 4 ಎಲಿಮೆಂಟ್ಸ್ಗಳು H2O ಇನ್ G ಸ್ಟೇಟ್ ರಿಯಾಕ್ಟ್ ಆಗುತ್ತೆ. ಪ್ರಾಡಕ್ಟ್ ಏನಿಲ್ಲಿ? ಪ್ರಾಡಕ್ಟ್ ಇಸ್ ನಾಟ್ ಹೈಡ್ರಾಕ್ಸೈಡ್, OHಗಳಲ್ಲ, ಬದಲಿಗೆ ಆಕ್ಸೈಡ್ಸ್ ಫಾರ್ಮ್ ಆಗುತ್ತೆ. ಸೊ ರಿಯಾಕ್ಷನ್ಸ್ ಬರೀತೀನಿ ನಾನು. ಮೆಗ್ನೀಷಿಯಂ ಪ್ಲಸ್ ಸ್ಟೀಮ್ H2OG, ಜಿಂಕ್ ಪ್ಲಸ್ H2OG, Fe plus H2O in G state, Zn plus H2O in G state. ಏನಾಯ್ತು ಇಲ್ಲಿ? ಮೆಗ್ನೀಷಿಯಂ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್, ಜಿಂಕ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್, Fe2O3 ಪ್ಲಸ್ ಹೈಡ್ರೋಜನ್ ಗ್ಯಾಸ್, ಜಿಂಕ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಈ ಥರ ರಿಲೀಸ್ ಆಗುತ್ತೆ. ದಿಸ್ ಇಸ್ ದ ಸಮ್ಮರಿ. ಈಸಿನಾ? ಅರ್ಥ ಆಯ್ತಾ? ಯಾವುದು ರಿಯಾಕ್ಟೇ ಆಗಲ್ಲ? ಕಾಪರ್, ಲೆಡ್, PB, ಗೋಲ್ಡ್, ಸಿಲ್ವರ್. ಆಕ್ಸಿಜನ್ ಜೊತೆ ಯಾವುದು ರಿಯಾಕ್ಟೇ ಆಗಲ್ಲ? ಗೋಲ್ಡ್ ಆ್ಯಂಡ್ ಸಿಲ್ವರ್ ವಿಲ್ ನಾಟ್ ರಿಯಾಕ್ಟ್. ಆಯ್ತಾ? ವಿತ್ ವಾಟರ್ ಯಾವ್ದು ರಿಯಾಕ್ಟ್ ಆಗದೇ ಇಲ್ಲ? ಕಾಪರ್, PB, AG, AU. ಕ್ಲಿಯರ್? So in this reaction, let's learn how metals are reacting with dilute acids. ಯಾವಾಗೆಲ್ಲ metals dilute acid ಜೊತೆ react ಆಗುತ್ತೆ or acids ಜೊತೆ react ಆಗುತ್ತೆ, they'll form salt and hydrogen gas. Reactions ಬರೆಯೋಣವಾ? Reactions of magnesium with HCl, ಕೇಳ್ತಾರೆ ಇದು. Aluminium with HCl, zinc, iron with HCl. So magnesium with HCl will give you magnesium chloride plus H2 gas, aluminium AlCl3 plus H2 gas, zinc HCl, ZnCl2 plus H2 gas, ಮೆಗ್ನೀಷಿಯಂ ಕ್ಲೋರೈಡ್, ಅಲ್ಯೂಮಿನಿಯಂ ಕ್ಲೋರೈಡ್, ಜಿಂಕ್ ಕ್ಲೋರೈಡ್, ಫೆರಸ್ ಕ್ಲೋರೈಡ್. ಈ ಥರ ರಿಯಾಕ್ಷನ್ಸ್ ಬರುತ್ತೆ. ಸೊ ಸ್ಟೇಟ್ ಸಿಂಬಲ್ ಬರಿಬೇಕು ನೀವು ಅಂತ ಹೇಳಿದ್ರೆ ಒಂದಕ್ಕೆ ಬರಿತೀನಿ ನಾನು. ಇದು ಸಾಲಿಡ್, ಇದು ಅಕ್ವಿಯಸ್ ಆ್ಯಸಿಡ್, ಆಯಿತಾ? ಇದು ಬಂದು ಅಕ್ವಿಯಸ್ ತಗೊಳ್ಳಿ, ಇದು ಗ್ಯಾಸ್. ಈ ಥರ ಇರುತ್ತೆ, ಆಯಿತಾ? ಸೊ ಇಲ್ಲಿ ಕೇಳ್ಬೋದು ಫೆರಿಕ್ ಕ್ಲೋರೈಡ್ ಯಾಕಲ್ಲ, ಫೆರಸ್ ಕ್ಲೋರೈಡ್ ಯಾಕೆ ಬರೀತೀರಾ ಅಂತೇಳಿ. ಬಿಕಾಸ್ ದಿಸ್ ಲಿಬರೇಟೆಡ್ ಹೈಡ್ರೋಜನ್ ಗ್ಯಾಸ್ ಏನು ಮಾಡುತ್ತೆ? FeCl2 ಅನ್ನು FeCl3 ಆಗಿ ಚೇಂಜ್ ಮಾಡಲಿಕ್ಕೆ ಬಿಡಲ್ಲ. ದ್ಯಾಟ್ಸ್ ವೈ ವಿ ವುಡ್ ರೈಟ್ ಇಟ್ ಆಸ್ FeCl2 ಓನ್ಲಿ. ಆಯಿತು, ಇವಾಗ ನಿಮ್ಗೆ ಏನು ಗೊತ್ತಾಯಿತು? ಈ ಮೆಟಲ್ಸ್ಗಳು ರಿಯಾಕ್ಟ್ ಮಾಡುತ್ತೆ ಆ್ಯಸಿಡ್ ಜೊತೆ, ಸಾಲ್ಟ್ ಮತ್ತು ವಾಟರನ್ನು ಹೈಡ್ರೋಜನ್ ಗ್ಯಾಸನ್ನು ಕೊಡುತ್ತೆ. ಎಲ್ಲ ಮೆಟಲ್ಸ್ಗಳು ಹೈಡ್ರೋಜನ್ ಗ್ಯಾಸ್ ಕೊಡುತ್ತಾ? ಇಲ್ಲ. ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಯಾವ ಮೆಟಲ್ಸ್ಗಳನ್ನ ಹೈಡ್ರೋಜನ್ ಮೇಲೆ ಬರೀತಿರೋ ಅವುಗಳು ಮಾತ್ರ ನಿಮಗೆ ಹೈಡ್ರೋಜನ್ ಗ್ಯಾಸ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಮೆಟಲ್ಸ್ ಎಲ್ಲವುಗಳು ಕೂಡ ಹೈಡ್ರೋಜನ್ ಮೇಲ್ಗಡೆ ಬರೆದಿದ್ದೀರಾ. ಸೊ ದೀಸ್ ಮೆಟಲ್ಸ್ ವಿಲ್ ರಿಯಾಕ್ಟ್ ವಿತ್ ಆಸಿಡ್ ಗಿವಿಂಗ್ ಹೈಡ್ರೋಜನ್ ಗ್ಯಾಸ್. ರಿಯಾಕ್ಟಿವಿಟಿ ಸೀರೀಸ್ ಬಂದಾಗ ಇಲ್ಲಿ ಹೈಡ್ರೋಜನ್ ನಾನು ಕೆಳಗಡೆ ಬರೆಯಲ್ಲ, ಇನ್ಸ್ಟೆಡ್ ಐ ವಿಲ್ ರೈಟ್ ಹಿಯರ್. ಸೊ ಪೊಟ್ಯಾಷಿಯಮ್, ಆಮೇಲೆ ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ. Please stop calling me a zinger. Instead, learn how copper hugs silver, Ag ಬರೆಯೋಣ, and gold. See, copper, mercury, Ag, mercury, Hg, ಇದು Hg ಅಂದರೆ ಹೈಡ್ರಾರ್ಜಿನಮ್. ಕಾಪರ್, ಮರ್ಕ್ಯುರಿ, ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್, ಈ ಮೆಟಲ್ಸ್ಗಳು ರಿಯಾಕ್ಟ್ ಆಗ್ತಾ ಇದೆ ಆ್ಯಸಿಡಿನ ಅಂತ ಹೇಳಿದ್ರೆ ದೇ ಕೆನ್ ನಾಟ್ ಡಿಸ್ಪ್ಲೇಸ್ ಹೈಡ್ರೋಜನ್ ಗ್ಯಾಸ್ ಬಿಕಾಸ್ ದೇ ಆರ್ ಲೀಸ್ಟ್ ರಿಯಾಕ್ಟಿವ್ ಕಂಪೇರ್ಡ್ ಟು ಹೈಡ್ರೋಜನ್. ಓಕೆ, ಡಿಸ್ಪ್ಲೇಸಿಂಗ್ ಅಂತ ಹೇಳಿದ್ರೆ ದೀಸ್ ಮೆಟಲ್ಸ್ ಶುಡ್ ಡೊನೇಟ್ ಎಲೆಕ್ಟ್ರಾನ್ ಟು
ಹೈಡ್ರೋಜನ್. ಹಾಗಾದರೆ ಮಾತ್ರ ಆ್ಯಸಿಡಲ್ಲಿರುವಂತಹ H+ ಅಯಾನ್ಸ್ಗಳು ಹೆಚ್ಚಾಗುತ್ತೆ. ಈ ಹೆಚ್ಚು ಇನ್ನೊಂದು H ಜೊತೆ ಕಂಬೈಂಡ್ ಆಗಿ H2 ಗ್ಯಾಸ್ ಆಗಿ ರಿಲೀಸ್ ಆಗುತ್ತೆ. ಬಟ್ ಆ ಪ್ರಾಸೆಸ್ ಇಲ್ಲಿ ಆಗಲ್ಲ, ಯಾಕೆಂದರೆ ಹೈಡ್ರೋಜನಿಂದ ಕೆಳಗಡೆ ಇರುವ ಮೆಟಲ್ಸ್ಗಳಿಗೆ ದ ಲಾಸ್ಟ್ ಇಲೆಕ್ಟ್ರಾನ್ಸನ್ನು ಈಸಿಯಾಗಿ ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ. ದೇ ಆರ್ ನಾಟ್ ಗುಡ್ ಎಟ್ ಲೂಸಿಂಗ್ ದೇಯರ್ ಎಲೆಕ್ಟ್ರಾನ್ಸ್, ಬಟ್ ದಿ ಅದರ್ ಮೆಟಲ್ಸ್ ಆರ್ ಪ್ರಿಟಿ ಗುಡ್ ಎಟ್ ಲೂಸಿಂಗ್ ದೇಯರ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಯು ವುಡ್ ಲರ್ನ್ ಇಟ್. ಅಯಾನಿಕ್ ಕಂಪೌಂಡ್ಸ್ ಹೇಳಿದಾಗ ಲೂಸಿಂಗ್ ಗೇನಿಂಗ್ ಎಲೆಕ್ಟ್ರಾನ್ಸ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. So let's focus on activity. So except sodium and potassium, if you collect all the metal, it will be magnesium, aluminum, iron, zinc. Consider this, okay? Treat them with hydrochloric acid. Observe the rate of formation of bubbles carefully. Which metals reacted vigorously with dilute chloric acid? It is magnesium. Out of this, magnesium is more reactive because reactivity series nalli ನೀವು ನೋಡಿದ್ರೆ ಎಲ್ಲಿ magnesium ಇದೆ ಅಂತ ಹೇಳಿ. So magnesium is here, aluminum ಇಲ್ಲಿದೆ, zinc ಇಲ್ಲಿದೆ, F ಇದೆ. So magnesium is in the top position compared to these. So obviously magnesium has high reactivity compared to aluminum, compared to zinc, and compared to Fe. ಈ ಥರ ರಿಯಾಕ್ಟಿವಿಟಿ ಸೀರೀಸ್ನ ನೀವು ಬರೀತಾ ಹೋಗ್ತೀರಾ, ರೈಟ್? ಸೊ ಆಕ್ಟಿವಿಟೀಸ್ ನಾನು ಡಿಸ್ಕಷನ್ ಮಾಡ್ತಿದ್ದೆ, ಅಲ್ಲಿ ನೀವು ಹೇಳಿದ್ರಿ ಅರೇಂಜ್ ದ ಮೆಟಲ್ಸ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ. ಸೊ ಐ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಹೈಯೆಸ್ಟ್ ಟೆಂಪ್ರೇಚರ್ ಅಂದರೆ ಇಲ್ಲೂ ಕೂಡ ಏನಾಯಿತು, ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ಆಸಿಡ್, reaction releases energy, heat energy. So highest temperature was recorded with magnesium. So rate of formation of bubbles was fastest in the case of magnesium, and the reaction is exothermic, most exothermic with magnesium. Andre high temperature, correct? Order magnesium, aluminum, zinc and iron. In the case of copper, no bubbles were seen and temperature also remained unchanged. This shows that copper does not react with dilute HCl. There are two reasons. Bubbles illa, temperature kuda changes illa. Hagagi copper is not reactive anta heli conclusion ge bartare. So acids jothe tagondaga hydrogen gas is not evolved when a metal react with nitric acid, because nitric acid, HNO3, here is not acting as an acid. Rather, it acts as an oxidizing agent. So, it is because HNO3 is a strong oxidizing agent. What do you mean by oxidizing agent? The one which provides oxygen, which adds oxygen. So, it oxidizes what then? Hydrogen gas. Say that a metal reacting with sodium nitrate form ಆಗುತ್ತೆ, ಆಯ್ತಾ? ಪ್ಲಸ್ H2 ಗ್ಯಾಸ್ ರಿಲೀಸ್ ಆಗುತ್ತೆ. ಆದರೆ ಈ H2 ಗ್ಯಾಸ್ಗೆ ಆಕ್ಸಿಜನನ್ನು ಆ್ಯಡ್ ಮಾಡ್ತಾರೆ. ಯಾರು? HNO3. ಹಾಗಾಗಿ ಇನ್ಸ್ಟೆಡ್ ಆಫ್ ರಿಲೀಸಿಂಗ್ ಆಸ್ H2 ಗ್ಯಾಸ್ ಅದೇನಾಗಿ ರಿಲೀಸ್ ಆಗುತ್ತೆ? H2O ಆಗುತ್ತೆ. Addition of oxygen, oxidation. It oxidizes H2 produced to water, oxidation to water. And that nitric acid itself gets reduced to nitrogen oxide. Nitrogen oxide anta helidre laughing gas, N2O, nitrous oxide, NO, nitric oxide, NO2, ನೈಟ್ರಸ್ ಡೈಆಕ್ಸೈಡ್. ಈ ಥರ ಅದು ರೆಡ್ಯೂಸ್ ಆಗುತ್ತೆ, ತನ್ನನ್ನು ತಾನೇ ರೆಡ್ಯೂಸ್ ಮಾಡಿಕೊಳ್ಳುತ್ತೆ. ಹೈಡ್ರೋಜನ್ಗೆ ಆಕ್ಸಿಜನನ್ನು ಆ್ಯಡ್ ಮಾಡಿ H2 ಅನ್ನು ವಾಟರ್ ಆಗಿ ಆಕ್ಸಿಡೈಸ್ ಮಾಡುತ್ತೆ. ದಿಸ್ ಕ್ವೆಶ್ಚನ್ ಇಸ್ ವೆರಿ 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 ಇಂಪಾರ್ಟೆಂಟ್. Why HNO3 acts as an oxidizing agent? Justify. HNO3 adds oxygen to the hydrogen and it oxidizes it as water, and itself gets reduced to the different oxides of nitrogen such as N2O, nitrous oxide, NO, nitric oxide, NO2, nitrous dioxide. So, baritine idre hesru elladru, and this reaction is not possible.
nitrogen dioxide. There are only two metals which would react with very dilute HNO3 to evolve H2 gas. Very, very dilute HNO3. Yava metals they are? Magnesium and manganese. Tumba research ಮಾಡಿದೆ ಯಾಕೆ ಅಂತ ಹೇಳಿ, because of their nature ಅಂತ ಹೇಳಿ ಅಷ್ಟೇ ಆನ್ಸರ್ಸ್ ಬಂತು. It's no particular way of answering, because of their virtue of behavior. No particular answer, no exact answer. I'm still researching. ಯಾಕೆ ಈ ಎರಡು ಮೆಟಲ್ಸ್ ಮಾತ್ರ? So magnesium and manganese, Mn and Mg are the only two metals. This question is very, very important. ಕೇಳಿಸ್ತಾ? This question is damn important. Which are the two metals would react with HNO3 to release H2 gas? They are none other than magnesium and manganese. Okay? Let's talk about 𝐒𝐻. ನಿಮ್ಮ ಮನೇಲಿ ಗೋಲ್ಡ್ ಇದೆ, ಗೋಲ್ಡ್ ಸ್ಮಿತ್ ಬರ್ತಾರೆ, ಅವರು ನಿಮ್ಮ ಗೋಲ್ಡ್ 10 grams ಇರೋದನ್ನ ಕ್ಲೀನ್ ಮಾಡಿ 8 grams ಆಗಿ ವಾಪಸ್ ಕೊಡ್ತಾರೆ. ಸೊ he has fooled you. What solution he might have used? He might have used royal water or 𝐒𝐻, which is the mixture of 3:1 concentrated HCl and concentrated HNO3, mixture of hydrochloric acid and nitric acid. ಈ ಕಾಂಬೋವನ್ನ ಯೂಸ್ ಮಾಡ್ತಾರೆ. This solution is called as 𝐒𝐻 or royal water. This can dissolve gold even though any of this acid alone cannot. ಆ ಆಸಿಡ್ನ ಒಬ್ಬರೇ ತಗೊಂಡ್ರೆ ಅದರಲ್ಲಿ ಗೋಲ್ಡ್ ಡಿಸಾಲ್ವ್ ಆಗಲ್ಲ, ಬಟ್ ಕಾಂಬೋದಲ್ಲಿ ಆ ಕಾಂಬಿನೇಷನ್ನಲ್ಲಿ ಗೋಲ್ಡ್ ಡಿಸಾಲ್ವ್ ಆಗುತ್ತೆ. ಹೈಲಿ ಕೊರೋಸಿವ್ ಫ್ಯೂಮಿಂಗ್ ಲಿಕ್ವಿಡ್, ಗ್ಯಾಸ್ ಬರ್ತಾ ಇರುತ್ತೆ ಹೊರಗಡೆಗೆ. One of the few reagents that is able to dissolve gold and platinum. Yaba. Even the platinum as well. How interesting, Allah? Next, how do metal reacts with the solution of other metal salt? So, idana displacement reaction anta heli karitivi. Reactive metals will displace the less reactive metal from their compounds or solution in molten form or in aqueous form. Aita? So, a metal A displaces metal B from the solution. Then, the A is more reactive than B. ತಗೊಂಡಿದ್ದೀರಾ? Salt solution ಇರುತ್ತೆ, ಒಂದು metal ಇರುತ್ತೆ. If that metal is reacting, ಆ ಒಂದು metal in salt solution, then you would say that A is more reactive. That's why you get the result in salt solution. This is something which you already have learnt in the very first chapter. So, ಇಲ್ಲಿ ಏನು ನೆನ್ಪಿಟ್ಕೊಳ್ಬೇಕು ನೀವು? Picture based thing and activity based. ಆಯ್ತಾ? ಎರಡು ಕಡೆ ಕಾಪರ್ ಸಲ್ಫೇಟ್ ತಗೊಳ್ತೀರಾ. This is a copper sulfate solution. Initially ನೋಡಿ ಬ್ಲೂ ಕಲರ್ ಇತ್ತು, ಅದಕ್ಕೆ ನೀವು ನೇಲ್ ಮೇಡ್ ಅಪ್ ಆಫ್ Fe ಹಾಕ್ತೀರಾ. ಆಫ್ಟರ್ ಸರ್ಟನ್ ಟೈಮ್ ನೀವು ಅಬ್ಸರ್ವ್ ಮಾಡ್ತೀರಾ, ಬ್ಲೂ ಕಲರ್ ಇದ್ದದೇನಾಯಿತು, ಗ್ರೀನ್ ಕಲರ್ ಆಗಿ ಚೇಂಜ್ ಆಯಿತು. ಸೊ ದಟ್ ಹೋಲ್ ಬ್ಲೂ ಕಲರ್ ಚೇಂಜ್ಡ್ ಇನ್ ಟು ಗ್ರೀನ್ ಕಲರ್. ಯಾಕೆ? ಬಿಕಾಸ್ ಫ್ರಮ್ ದಿಸ್ ನೇಲ್ iron will go to the solution. Iron is more reactive. It will displace the copper. It's like, hey copper, you get out of the solution. You go from here. Copper will be very scared and gets deposited on the iron nail. So iron nail becomes brown. Iron nail becomes brown due to the deposition of copper. Color changes to green. Yake? In the solution now there is no more copper. Yella copper galu ಅಂಟ್ಕೊಂಡು ಇದ್ರ ಮೇಲಿದೆ, ಯಾವುದ್ರ ಮೇಲೆ? ಅಯನ್ ನೇಲ್ ಮೇಲಿದೆ. ಒಬ್ಬೊಬ್ಬ ಐ ಆಮ್ ವೆರಿ ಸ್ಕೇರ್ಡ್ ಆಫ್ ಅಯನ್ ಅಂತ ಹೇಳ್ಕೊಂಡು ಎಲ್ಲರೂ ಇದ್ರ ಮೇಲೆ ಬಂದಿದ್ದಾರೆ. ಸೊಲ್ಯೂಷನಲ್ಲಿ ಐ ಆಮ್ ದ ಕಿಂಗ್ ಅಂತ ಹೇಳ್ಕೊಂಡು ಯಾರು ನಡೀತಾ ಇದ್ದಾರೆ? ಅಯನ್. ಅರ್ಥ ಆಯ್ತಾ? ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗ್ತಾ ಇದೆ. ಸೊ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೋದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನ? ಥ್ರೂ ರಿಯಾಕ್ಟಿವಿಟಿ ಸೀರೀಸ್. ಸೊ ಆ ರಿಯಾಕ್ಷನ್ನ ಬರೆದ್ಬಿಡೋಣ ಇಲ್ಲಿ ಒಂದ್ಸಲ. ಅದಕ್ಕೆ ನಿಮಗೆ ಆಕ್ಟಿವಿಟಿ 3.12 ಕೊಟ್ಟಿದ್ದಾರೆ. ಕೇಳ್ತಾರೆ, ಅ ಕ್ಲೀನ್ ವೈರ್ ಆಫ್ ಕಾಪರ್ ಆ್ಯಂಡ್ ಅಯನ್ ನೇಲ್ನ ಹಾಕ್ತೀರಾ. ಪುಟ್ ದ ಕಾಪರ್ ವೈರ್ ಇನ್ ಅ ಸೊಲ್ಯೂಷನ್ ಆಫ್ ಅಯನ್ ಸಲ್ಫೇಟ್, ಅಯನ್ ನೇಲ್ ಇನ್ ದ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್. ಕಾಪರ್ ವೈರ್ನ ನೀವೇನಾದರೂ ಅಯನ್ ಸಲ್ಫೇಟಿಗೆ ಹಾಕಿ ಕೇರೇ ಮಾಡಲ್ಲ ಅಯನ್. ಲೈಕ್, ಹೂ ಆರ್ ಯು? ವೈ ಡಿಡ್ ಯು ಕಮ್ ಟು ಮೈ ಪ್ಲೇಸ್? ದಿಸ್ ಇಸ್ ನಾಟ್ ಯುವರ್ ಪ್ಲೇಸ್ ಕಾಪರ್, ಪ್ಲೀಸ್ ಲೀವ್ ದ ಸಿಚುವೇಶನ್, ಲೀವ್ ದ ಪ್ಲೇಸ್ ಅಂತ ಹೇಳಿ. ಕಾಪರ್ ಅಲ್ಲ, ಇವನೇನು ಮಾತಾಡ್ತಿದ್ದಾನೆ, ನಾನು ಇಲ್ಲಿ ಬರೋದು ಬೇಡವಾ?
ಅಯನ್ ಡಾಮಿನೇಟಿಂಗ್, ಲೆಟ್ ಮಿ ರನ್ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡುತ್ತೆ. ಯಾರು? ಕಾಪರ್. ಸೊ ಯಾರಲ್ಲಿ ಡಾಮಿನೇಟಿಂಗ್? ಅಯನ್ ಸಲ್ಫೇಟ್. ಅಯನ್ ಸಲ್ಫೇಟ್ ಇಸ್ ಇದು ನನ್ನ ಏರಿಯಾ, ಇಲ್ಲಿ ಯಾರು ಬರುವಾಗಿಲ್ಲ ಅಂತೇಳಿ. ಆಲ್ ರೈಟ್, ದ ಸ್ಟೋರಿ ಎಂಡ್ಸ್ ದೇರ್. ಸೆಕೆಂಡ್ ಟೆಸ್ಟ್ ಟ್ಯೂಬ್ನಲ್ಲಿ ಸ್ಟೋರಿ ಹ್ಯಾಸ್ ಅ ಲಿಟಲ್ ಟ್ವಿಸ್ಟ್. ಎಫಿ ಎಂಟರ್ ಆಗ್ತಾನೆ ಯಾರ ಮನೆಗೆ? ಕಾಪರ್ ಸಲ್ಫೇಟ್ ಮನೆಗೆ. ಆ್ಯಂಡ್ ಎಫಿ ವಿಲ್ ಆಸ್ಕ್ ಕಾಪರ್, ಹೇ ಕಾಪರ್, you better go away from sulfur and oxygen. I am more reactive than you. I will be coming, or I will be forming a bond with sulfur and oxygen ಅಂತ ಹೇಳ್ತದೆ. ಆಕ್ಚುಲಿ ಕಾಪರ್ ಅನ್ಕೊ, ಯೋ ದೇವ್ರಿ, ಇವನ್ ಮನೆಗೆ ಹೋದ್ರು ನನ್ನನ್ನು ಕರ್ಕೊಳ್ಳಲ್ಲ, ನನ್ನ ಮನೆಗೆ ಬಂದರೆ ಇವ್ ನನ್ನನ್ನೇ ಓಡಿಸ್ತಾನಲ್ಲ, ಎಷ್ಟೊಂದು ರಿಯಾಕ್ಟಿವ್ ಅಂತ ಹೇಳಿ ಕಾಪರ್ ಹೊರಟೋಗುತ್ತೆ. ಸೊ ವಾಟ್ ಯು ಅಬ್ಸರ್ವ್? ಯೋರ್ ಅಬ್ಸರ್ವೇಷನ್ ಆಫ್ಟರ್ 20 minutes ವಿಲ್ ಬಿ ದಿಸ್. ಬ್ಲೂ ಕಲರ್ ಇದ್ದಿದ್ದು ಗ್ರೀನ್ ಕಲರ್ ಆಗುತ್ತೆ, ಬಿಕಾಸ್ ferrous will displace copper. So initially ನೀವೇನು ಮಾಡಿದ್ರಿ? ಟೆಸ್ಟ್ ಟ್ಯೂಬ್ 1 ತಗೊಳ್ತೀರಾ, ಟೆಸ್ಟ್ ಟ್ಯೂಬ್ 2 ತಗೊಳ್ತೀರಾ. ಟೆಸ್ಟ್ ಟ್ಯೂಬ್ 1ನಲ್ಲಿ ಕಾಪರನ್ನು ಫೆರಸ್ ಸಲ್ಫೇಟ್ ಜೊತೆ ಹಾಕ್ತೀರಾ. ಯು ಸಿ ನೋ ರಿಯಾಕ್ಷನ್. ರೀಸನ್ ಏನು? Fe is more reactive than copper. ಆಯ್ತಾ? ಟೆಸ್ಟ್ ಟ್ಯೂಬ್ 2ನಲ್ಲಿ ಅಯನ್ ಅನ್ನ ಕಾಪರ್ ಸಲ್ಫೇಟ್ ಸೊಲ್ಯೂಷನಿಗೆ ತಗೊಳ್ತೀರಾ. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. Fe displaces copper, resulting the formation of FeSO4 plus copper. Why? Because Fe is more reactive. What color changes ಇಲ್ಲಿ observe ಮಾಡ್ತೀರಾ? ಬ್ಲೂ ಕಲರ್ ಇದ್ದಿದ್ದು ಆಫ್ಟರ್ 20 minutes ಬ್ಲೂ ಕಲರ್ ಇದ್ದಿದ್ದು ಗ್ರೀನ್ ಕಲರ್ ಆಗುತ್ತೆ. ಆಯ್ತಾ? ಅಂಡ್ ಆಲ್ಸೋ ಆ ನೇಲ್ ಮೇಲೆ ಬ್ರೌನ್ ಕಲರ್ ಕಾಪರ್ ಡೆಪಾಸಿಟ್ ಆಗುತ್ತೆ. ಈ ಚೇಂಜಸ್ನ ನೀವು ಅಬ್ಸರ್ವ್ ಮಾಡ್ತೀರಾ. ಸೊ ದ ಸೇಮ್ ಥಿಂಗ್ ದೇ ಹ್ಯಾವ್ ಆಸ್ಕ್ಡ್ ಇನ್ ದ ಆಕ್ಟಿವಿಟಿ. ಇನ್ ವಿಚ್ ಟೆಸ್ಟ್ ಟ್ಯೂಬ್ ಡಿಡ್ ಯು ಫೈಂಡ್ ದ ರಿಯಾಕ್ಷನ್ ಹ್ಯಾಸ್ ಆಕರ್ಡ್? ಸೆಕೆಂಡ್ ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ಕಾಪರ್ ಸಲ್ಫೇಟ್ನಲ್ಲಿ ರಿಯಾಕ್ಷನ್ ಆಗಿದೆ. ಏನು ರಿಯಾಕ್ಷನ್ ಆಗಿದೆ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿದೆ. ಸೊ ನೇಮ್ ದ ಟೈಪ್ ಆಫ್ ರಿಯಾಕ್ಷನ್? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ರೈಟ್ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಫಾರ್ ದ ರಿಯಾಕ್ಷನ್. ಇಲ್ಲಿ ನಾನು ಬರ್ದಿದ್ದೀನಿ ಆಲ್ರೆಡಿ. Fe plus copper sulfate gives Fe sulfate and copper. What type of reaction is this? Displacement reaction. ಆಯ್ತಾ? ರಿಯಾಕ್ಟಿವಿಟಿ ಸೀರೀಸ್ ಬಗ್ಗೆ ಬಂದಾಗ, ರಿಯಾಕ್ಟಿವಿಟಿ ಸೀರೀಸ್ ಯಾಕೆ ಇಂಪಾರ್ಟೆಂಟ್? ಬಿಕಾಸ್ ಇಟ್ ವಿಲ್ ಗಿವ್ ಯು ಐಡಿಯಾ ಆಫ್ ವಿಚ್ ಮೆಟಲ್ ಇಸ್ ಮೋರ್ ರಿಯಾಕ್ಟಿವ್, which metal is least reactive, where the displacement reactions are possible and where it is not. A clear idea kodutte. So what is it? It is a series or a list of metals you arrange in the order of decreasing their activity. So higher activities, tumba top aliro metals ellaru chennagi act madutte, react madutte, act alla react madutte, reactions nalli vigorous agi participate madutte, and the metals which you place down or bottom of the reactivity series might not react. So how do you remember them? Remember K as potassium, please. Sodium, stop. Calcium, calling. Magnesium, me. Please stop calling me a zinger. Instead, learn how copper saves silver or copper hugs silver. Copper hugs silver. Adra. Please stop calling me a zinger. Instead, learn how copper hugs silver so that you will know the list. Please, potassium, stop, sodium, calling, calcium, me, magnesium, aluminium, zinger, zinc, then, instead, iron. Al matra solpa confusion agutte. Learn lead, how hydrogen, and hugs copper, how copper hugs. So copper only hugs Hg, hydrogen, mercury, silver is Ag. ಕೆಳಗಡೆ Au ಬರುತ್ತೆ, ಆಮೇಲೆ ಪ್ಲಾಟಿನಮ್ ಬರುತ್ತೆ. ಸೊ ಇದು ಗೊತ್ತಿದ್ರೆ ವಿಚ್ ಮೆಟಲ್ ಕ್ಯಾನ್ ರಿಯಾಕ್ಟ್ ವಿತ್ ವಿಚ್ ಅಂತ ಹೇಳೋ ಐಡಿಯಾ ನಿಮಗಿರುತ್ತೆ. ಪೊಟ್ಯಾಷಿಯಮ್ ಕ್ಯಾನ್ ರಿಯಾಕ್ಟ್ ವಿತ್ ಸೋಡಿಯಂ. ಪೊಟ್ಯಾಷಿಯಮ್ ಸೋಡಿಯಂನ ಡಿಸ್ಪ್ಲೇಸ್ ಮಾಡುತ್ತೆ.
ಸೋಡಿಯಂ ಕ್ಯಾಲ್ಶಿಯಂನ ಡಿಸ್ಪ್ಲೇಸ್ ಮಾಡುತ್ತೆ. Potassium can displace any metals which are placed below here. It can displace sodium, calcium, magnesium, aluminum, zinc, iron, Pb, H, Cu, Hg, Ag, Au. All metals. But none of these can displace potassium. Adu power adradu. So any metals which is placed down to it can be displaced by that, but reverse is not possible. So our reactions now you call as reactivity, displacement reaction. So hope this was helpful. Displacement reactions example I've already given you in the very first unit. ನೀವು ಅಲ್ಲೇ ಕಲ್ತ್ಕೊಂಡಿದ್ದೀರಾ. ಸೊ ಗಿವ್ ಇಂಪಾರ್ಟೆನ್ಸ್ ಹಿಯರ್ ಫಾರ್ ದ ರಿಯಾಕ್ಷನ್ ವಿತ್ ವಾಟರ್, ರಿಯಾಕ್ಷನ್ ವಿತ್ ಆಕ್ಸಿಜನ್ ಆ್ಯಂಡ್ ರಿಯಾಕ್ಷನ್ ವಿತ್ ಆಸಿಡ್. ಆಯಿತಾ? ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮೆಟಲರ್ಜಿ ಪೋರ್ಷನ್ಸ್ ಜೊತೆ ಬರ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್.